ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ದಟ್ ಈಸ್ 2014 ಮಾಡೆಲ್ ಕ್ವಶನ್ ಪೇಪರ್ನ ನಾನಿವತ್ತು ವಿತ್ ಆನ್ಸರ್ಸ್ ನಿಮಗೆ ಹೇಳ್ತಾ ಇದ್ದೀನಿ. 2014 ಮಾಡೆಲ್ ಕ್ವಶನ್ ಪೇಪರ್ ಏಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಮಾಡೆಲ್ ಕ್ವಶನ್ ಪೇಪರ್ನ PU ಬೋರ್ಡ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ PU ಎಜುಕೇಷನ್ ಇದೆ. ಇದು ಬಂದುಬಿಟ್ಟು 2014ನಲ್ಲಿ ಹೇಗೆ ನಾವು ಒಂದು ಕ್ವಶನ್ ಪೇಪರ್ನ ಎಕ್ಸಾಮ್ಸ್ನಲ್ಲಿ ಎವ್ಯಾಲ್ಯೂಯೇಷನ್ ಮಾಡ್ತೀವಿ, ಯಾವುದಕ್ಕೆ ಎಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ವಿತ್ ಕಂಪ್ಲೀಟ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇದನ್ನು ಅವರು ನಮಗೆ ರಿಲೀಸ್ ಮಾಡಿದ್ದಾರೆ. ಸೊ ಈ ಮಾಡೆಲ್ ಕ್ವಶನ್ ಪೇಪರ್ನ ನೀವು ಸ್ಟಡಿ ಮಾಡೋದ್ರಿಂದ ನಿಮಗೆ ಕ್ವಶನ್ಸು ಪರ್ಫೆಕ್ಟ್ ಆಗುತ್ತೆ, ಇಂಪಾರ್ಟೆಂಟ್ ಯಾವುದು ಅಂತ. ಹಾಗೆ ಹೇಗೆ ಎವ್ಯಾಲ್ಯೂಯೇಷನ್ ಇರುತ್ತೆ, ನಿಮಗೆ ಎಕ್ಸಾಮ್ನಲ್ಲಿ ನಿಮಗೆ ಯಾವ ಕ್ವಶನ್ಗೆ ಎಷ್ಟು ಆನ್ಸರ್ ಬರೀಬೇಕು, ಎಷ್ಟು ಮಾರ್ಕ್ಸ್ ಕೇಳಿರ್ತಾರೆ, ಎಷ್ಟು ಆನ್ಸರ್ ಬರೀಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಪಾರ್ಟ್ ಎನಲ್ಲಿ ಅವ್ರು ಏನು ಕೇಳಿದ್ದಾರೆ, ಫಸ್ಟ್ ಮೇನ್ ಹೆಡ್ಡಿಂಗಲ್ಲಿ ಆನ್ಸರ್ ಆಲ್ ಆಫ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಓಕೆ, ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. ಇದು ಅವ್ರು ಏನು ಹೇಳಿದ್ದಾರೆ, ಈ ಆನ್ಸರ್ಸ್ ಏನು ಬಿಟ್ಟಿದ್ದಾರೆ ಇದು PU ಬೋರ್ಡ್ನವರೇ ಬಿಟ್ಟಿರೋದು, ಯಾವುದಕ್ಕೆ ಎಷ್ಟು ಆನ್ಸರ್ಸ್ ಬರೀಬೇಕು ಅಂತ. ಓಕೆ, 1 ಮಾರ್ಕ್ಸ್ ಏನಿರುತ್ತೆ, ಆಲ್ ಆಫ್ ದ ಕ್ವಶನ್ಸ್ ಇರುತ್ತಲ್ಲ ವಿಚ್ ಕ್ಯಾರೀಸ್ 1 ಮಾರ್ಕ್ಸ್. ಓಕೆ, 1 ಮಾರ್ಕ್ಸ್ ಇರೋದಕ್ಕೆ ಬಂದುಬಿಟ್ಟು ಆನ್ಸರ್ ಈಚ್ ಕ್ವಶನ್ಸ್ ಇನ್ 1 ವರ್ಡ್. ಓಕೆ, 1 ವರ್ಡಲ್ಲಿ ನೀವು ಸಾಧ್ಯವಾದಷ್ಟು ಆನ್ಸರ್ ಮಾಡಬೇಕು. ಓಕೆ, ಆರ್ ಇನ್ 1 ಸೆಂಟೆನ್ಸ್. ಓಕೆ, 1 ಸೆಂಟೆನ್ಸ್ನಲ್ಲಿ ನಿಮ್ಮ ಆನ್ಸರ್ ಇರಬೇಕು ಅಥವಾ 1 ವರ್ಡ್ನಲ್ಲಿ ಆನ್ಸರ್ ಇರಬೇಕು, ಯಾವುದಕ್ಕೆ 1 ಮಾರ್ಕ್ಸ್ ಕ್ವಶನ್ಸ್ಗೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ, ಸ್ಟೇಟ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಕೊಟ್ಟಿದ್ದಾರೆ. ಓಕೆ, ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಏನು ಸ್ಟೇಟ್ ಮಾಡುತ್ತೆ ಅದನ್ನಷ್ಟೇ ಸೆಂಟೆನ್ಸ್ನಲ್ಲಿ ಬರೀರಿ. ಓಕೆ, that is irrespective of the source, a given compound always contains same element combined together in the same proportion by mass. Second question, see here, mention the type of intermolecular attraction that exists between non-polar molecule. Here ಏನು ಹೇಳಿದ್ದಾರೆ, ಇಲ್ಲಿ ಡಿಸ್ಪರ್ಸಿವ್ ಫೋರ್ಸ್ ಅಂತ ಬರೆದ್ರೂ ಇಷ್ಟೇ ವರ್ಡ್. ಓಕೆ, ಡಿಸ್ಪರ್ಸಿವ್ ಫೋರ್ಸ್ ಅಂತ ಒಂದು ನೀವು ಆನ್ಸರ್ ಬರೆದ್ರೂ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ಆರ್ ನೀವು ಒಂದು ವೇಳೆ ಲಂಡನ್ ಫೋರ್ಸಸ್ ಅಂತ ಬರೆದ್ರೂ ಸಹ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ಇವೆರಡರಲ್ಲಿ ನೀವು ಯಾವುದಾದ್ರೂ ಬರಿಬೋದು. ಸಿ ಹಿಯರ್ ಅವರು ಈ ಸ್ಕೀಮ್ ಏನು ಕೊಟ್ಟಿದ್ದಾರೆ, ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತೀವಿ ಅಂತ ಅಲ್ಲಿ ನೋಟ್ ಮಾಡಿದ್ದಾರೆ. ಏನಂತ, ಎನಿ ಅದರ್ ಕರೆಕ್ಟ್ ಆಲ್ಟರ್ನೇಟಿವ್ ಆನ್ಸರ್ ಕ್ಯಾನ್ ಬಿ ಹಾನರ್ಡ್ ವೆರ್ ಎವರ್ ಇಟ್ ಈಸ್ ಅಪ್ಲಿಕೇಬಲ್. ಅಂದರೆ ಈ ಥರ ಎರಡು ಏನಾದ್ರೂ ಆನ್ಸರ್ಸ್ ಇದ್ದರೆ, ಈ ತರಹ ಈ ಆನ್ಸರ್ ಅಥವಾ ಈ ಥರ 2 ಆನ್ಸರ್ ಇದ್ದರೆ ಒಂದು ಕ್ವಶನ್ಗೆ, ಆವಾಗ ನೀವೇನು ಮಾಡಬೇಕು, ಯಾವುದಾದ್ರೂ ಆನ್ಸರ್ ಬರೆದ್ರು ಅದನ್ನು ಅವರು ಯಾವುದಾದ್ರೂ ಅಪ್ಲಿಕೇಬಲ್ ಆಗುತ್ತೆ ಕರೆಕ್ಟಾಗಿ ಅದನ್ನು ಅವರು ಕನ್ಸಿಡರ್ ಮಾಡ್ತಾರೆ. ನೀವು ಇದನ್ನು ಬರೆದ್ರೂ 1 ಮಾರ್ಕ್ಸ್ ಸಿಗುತ್ತೆ, ಇದನ್ನು ಬರೆದ್ರೂ 1 ಮಾರ್ಕ್ಸ್ ಸಿಗುತ್ತೆ. ಥರ್ಡ್ ಒನ್, H- is a Lewis base, give reason. ಸಿ ಹಿಯರ್ ಏನು ಕೊಟ್ಟಿದ್ದಾರೆ, ನೀವಿಲ್ಲಿ ಸೆಂಟೆನ್ಸ್ನಲ್ಲಿ ಇಷ್ಟು ಬರೆದ್ರೆ ಸಾಕು. ಏನು, ಬಿಕಾಸ್ ಇಟ್ ಡೊನೇಟ್ಸ್ ಆ್ಯನ್ ಎಲೆಕ್ಟ್ರಾನ್ ಪೇರ್, ಇಷ್ಟು ಬರೆದ್ರೆ ಸಾಕು. ಈವನ್ ನಿಮಗೆ ಫುಲ್ ಸೆಂಟೆನ್ಸ್ ಏನು, H- is a Lewis base ಬಿಕಾಸ್ ಇಟ್ ಡೊನೇಟ್ಸ್ ಆ್ಯನ್ ಎಲೆಕ್ಟ್ರಾನ್ ಪೇರ್ ಅಂತ ಬರೆಯೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ನೀವು ಬಿಕಾಸ್ ಇಟ್ ಡೊನೇಟ್ಸ್ ಆ್ಯನ್ ಎಲೆಕ್ಟ್ರಾನ್ ಪೇರ್ ಅಂತ ಬರೆದ್ರೂ ಸಾಕು. ಫೋರ್ತ್ ಒನ್, ನೈಟ್ರೋಜನ್ ಹ್ಯಾಸ್ ಹೈಯರ್ ಅಯೋನೈಸೇಷನ್ ಎಂಥಾಲ್ಪಿ ದ್ಯಾನ್ ದಟ್ ಆಫ್ ಆಕ್ಸಿಜನ್, ಗಿವ್ ರೀಸನ್. ಸಿ ಹಿಯರ್ ಆನ್ಸರ್ ಏನು ಕೊಟ್ಟಿದ್ದಾರೆ, ಬಿಕಾಸ್ ನೈಟ್ರೋಜನ್ ಹ್ಯಾಸ್ ಮೋರ್ ಸ್ಟೇಬಲ್ ಆಫ್ ಫೀಲ್ಡ್ ಆರ್ಬಿಟಲ್ಸ್ ಬ್ರಾಕೆಟ್ನಲ್ಲಿ P3 ಬಟ್ ಆಕ್ಸಿಜನ್ ಹ್ಯಾಸ್ ಲೆಸ್ ಸ್ಟೇಬಲ್ ಪಾರ್ಷಿಯಲಿ ಫೀಲ್ಡ್ ಆರ್ಬಿಟಲ್ಸ್ ದಟ್ ಈಸ್ P4. ಫಿಫ್ತ್ ಒನ್, ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ Mn ಇನ್ MnO4 ಮೈನಸ್. ಓಕೆ, MnO4 ಮೈನಸ್ನಲ್ಲಿ Mn ಆಕ್ಸಿಡೇಷನ್ ಯಾವುದು ಸ್ಟೇಟು, ಅಲ್ಲಿ +7. ಇಷ್ಟು ಆನ್ಸರ್ ಬರೆದ್ರು ನೀವು ಸಾಕು, ಯು ವಿಲ್ ಗೆಟ್ 1 ಮಾರ್ಕ್ಸ್. ಸಿಕ್ಸ್ತ್ ಒನ್, ವಿಚ್ ಆಲ್ಕಲಿ ಮೆಟಲ್ ಇಸ್ ದ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್. ಹಿಯರ್ ನೀವು ಜಸ್ಟ್ ಲೀಥಿಯಂ ಬರೆದ್ರು ಅಂತ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಆರ್ ಎಲ್ಸ್ ಇದನ್ನು ಬರಿಬೋದು ಅಥವಾ ಇಷ್ಟು ಏನು Li, ಇದು ಲೀಥಿಯಲ್ ಸಿಂಬಲ್ ಅಲ್ವಾ, ಇದು ಬರೆದ್ರೆ ನಿಮಗೆ ಯು ವಿಲ್ ಗೆಟ್ 1 ಮಾರ್ಕ್. ನೆಕ್ಸ್ಟ್ ಒನ್, ಗಿವ್ ದ ಕಾಂಪೋಸಿಷನ್ ಆಫ್ ವಾಟರ್ ಗ್ಯಾಸ್. ವಾಟರ್ ಗ್ಯಾಸ್ ಅಂದರೆ ನಿಮಗೆ ಏನಂತ ಗೊತ್ತಿರುತ್ತಲ್ವಾ, ಅದರ ಕಾಂಪೋಸಿಷನ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ಇದು ಏನು, ಇದು ಆ್ಯಕ್ಚುಲಿ CO + H2. ನೀವು ಇಷ್ಟು ಬರೆದ್ರೂ 1 ಮಾರ್ಕ್ಸ್ ಸಿಗುತ್ತೆ. ಆರ್ ಓಕೆ, ಈ ಆನ್ಸರ್ ಆದರೂ ಬರಿಬೋದು, ನೀವು ಈ ಆನ್ಸರ್ ಆದರೂ ಬರಿಬೋದು, ಎರಡೂ ಕರೆಕ್ಟ್. ಯಾವುದಾದ್ರೂ ಒಂದು ಬರೆದ್ರೂ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಆರ್ ಎಲ್ಸ್ ಇದನ್ನು ನಾವು ಏನಂತ ಬರಿಬೋದು, ಇದನ್ನೇ ಸೆಂಟೆನ್ಸ್ನಲ್ಲಿ ಬರೆದ್ರೆ ಎ ಮಿಕ್ಸ್ಚರ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್. ಓಕೆ, ನೆಕ್ಸ್ಟ್ ಒನ್, ಮೆನ್ಷನ್ ದ ಟೈಪ್ ಆಫ್ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಇನ್ ಡೈಮಂಡ್ ದಟ್ ಈಸ್ sp3 ಹೈಬ್ರಿಡೈಸೇಷನ್. ಮೆನ್ಷನ್ 1 ಯೂಸ್ ಆಫ್ ಕ್ರೋಮ್ಯಾಟೋಗ್ರಫಿ. ಈ ಯೂಸಸ್ ಆಫ್ ಕ್ರೋಮ್ಯಾಟೋಗ್ರಫಿನ ನೀವು ಹೇಗೆ ಬರಿಬೋದು, ಇವು 3ರಲ್ಲಿ ಯಾವುದಾದ್ರೂ ಒಂದು ಬರೆದ್ರೂ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ದಟ್ ಈಸ್ ವಿಲ್ ಯೂಸ್ ಕ್ರೋಮ್ಯಾಟೋಗ್ರಫಿ ಫಾರ್ ಸಪರೇಷನ್ ಆಫ್ ಕಾಂಪೋನೆಂಟ್ ಇನ್ ಎ ಮಿಕ್ಸ್ಚರ್. ಓಕೆ, ಇದು ಬರೆದ್ರೂ 1 ಮಾರ್ಕ್ಸ್ ಸಿಗುತ್ತೆ. ಆರ್ ಎಸ್ ಟು ಪ್ಯೂರಿಫೈ ಎ ಕಾಂಪೌಂಡ್ ಆರ್
ಟು ಟೆಸ್ಟ್ ದ ಪ್ಯೂರಿಟಿ ಆಫ್ ಎ ಕಾಂಪೌಂಡ್. ಇವು ಮೂರಲ್ಲಿ ಯಾವುದಾದ್ರೂ ಬರೆದ್ರೂ ನಿಮಗೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ಒನ್, ಡ್ರಾ ದ ಸ್ಟಾಜರ್ಡ್ ಕಾನ್ಫಾರ್ಮೇಷನ್ ಆಫ್ ಈಥೇನ್. ದಟ್ ಈಸ್, ನೀವು ಈಥೇನ್ ಈ ಕಾನ್ಫಾರ್ಮೇಷನ್ ಏನಿದೆ ಇದನ್ನು ಈ ಸ್ಟಾಜರ್ಡ್ ಕಾನ್ಫಾರ್ಮೇಷನ್ ಈ ಥರನಾದರೂ ಬರೀಬೋದು, ಆರ್ ಎಲ್ಸ್ ನೀವು ಈ ಥರ ಬರೆದ್ರೆ ಇಲ್ಲಿ 60 ಡಿಗ್ರಿ ಅಂತ ನೀವು ಯು ಹ್ಯಾವ್ ಟು ಮೆನ್ಷನ್. ಓಕೆ, ಈ ಥರನೂ ಬರೆದ್ರೂ ಓಕೆ, ಈ ಥರನೂ ಬರೆದ್ರೂ ಓಕೆ, ಯು ವಿಲ್ ಗೆಟ್ ಮಾರ್ಕ್ಸ್. ಯಾವುದಾದ್ರೂ ಒಂದು ಬರೆದ್ರೆ ಸಾಕು. ನೆಕ್ಸ್ಟ್ ಪಾರ್ಟ್ ಬಿನಲ್ಲಿ, ಹಿಯರ್ ಸೆಕೆಂಡ್ ಮೇನಲ್ಲಿ ಏನು ಹೇಳಿದರೆ, ಆನ್ಸರ್ ಎನಿ 5 ಆಫ್ ದ ಫಾಲೋಯಿಂಗ್. ಓಕೆ, ನಾನು ಈ ಹಿಂದೆ 2022 ಮಾಡಲ್ ಕ್ವಶನ್ ಪೇಪರ್ ನಿಮಗೇನು ಫಸ್ಟ್ PUC ಅವರಿಗೆ ಎಕ್ಸ್ಪ್ಲೇನ್ ಮಾಡೀನಿ, ದಟ್ ಈಸ್ ದ ಆ್ಯಕ್ಚುಯಲ್ ಬ್ಲೂ ಪ್ರಿಂಟ್ ಫಾರ್ ದಿಸ್ ಇಯರ್. ಓಕೆ, ಬಟ್ ಇದು ಏನು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಅಂದರೆ ಎವ್ಯಾಲ್ಯೂಯೇಷನ್ ಹೇಗಿರುತ್ತೆ, ಕ್ವಶನ್ಸ್ಗೆ ಆನ್ಸರ್ ಎಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಓಕೆ, ಸಿ ಹಿಯರ್ ಆನ್ಸರ್ ಎನಿ 5 ಆಫ್ ದ ಫಾಲೋಯಿಂಗ್ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ ಇರುತ್ತೆ. ಅದು ಹೇಗೆ ಡಿವೈಡ್ ಆಗುತ್ತೆ, ಈ ಫಸ್ಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ 11th ಕ್ವಶನಲ್ಲಿ 2 ಕ್ವಶನ್ ಬರುತ್ತೆ. ಓಕೆ, ಒಂದು ಕ್ವಶನ್ ಏನು, ಎಕ್ಸ್ಪ್ರೆಸ್ ಸಮ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಇನ್ ಸೈಂಟಿಫಿಕ್ ನೋಟೇಷನ್ ಅಂತ ಕೊಟ್ಟಿದ್ದಾರೆ. ಇಫ್ ಯು ಕನ್ವರ್ಟ್ ಸೈಂಟಿಫಿಕ್ ನೋಟೇಷನ್ ಅಂದರೆ, ನಾನು ಟ್ರಿಕ್ ಹೇಳಿದ್ನಲ್ವ, ಇಲ್ಲಿ ನೀವು ರಿಮೆಂಬರ್ ತುಂಬ ಜನ ಏನು ಮಾಡ್ತೀರಾ, ಎಲ್ಲಿ ಪಾಯಿಂಟ್ ಶಿಫ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹಿಯರ್ ನಮಗೆ ಯಾವಾಗ್ಲೂ 1.0 to 9.9 ಬರಬೇಕು. ಏನು, ಈ ರೇಂಜಲ್ಲಿ ನಮಗೆ ಪಾಯಿಂಟ್ ಬರಬೇಕು. ಓಕೆ, ಸೊ ಇಲ್ಲಿ ಆ ರೇಂಜ್ ಎಲ್ಲಿ ಬರುತ್ತೆ, ಇಲ್ಲಿ 2.5 ಬರುತ್ತೆ ಅಲ್ವಾ. ಇಲ್ಲಿ ಯು ಹ್ಯಾವ್ ಟು ಕೀಪ್ ಹಿಯರ್ 2.5, ಮಿಕ್ಕಿರೋದು ಈ ರೀತಿ ಬರ್ಕೊಳ್ಳಿ. ಇಂಟು 10 ಪವರ್, ಇಲ್ಲಿ ಮೈನಸ್ ಯಾಕೆ ಬರುತ್ತೆ, ಹಿಯರ್ ಇಲ್ಲಿ ರೈಟ್ ಸೈಡಲ್ಲಿ ಶಿಫ್ಟ್ ಆಗಿದೆ ಅಲ್ವಾ. ರೈಟ್ ಸೈಡಲ್ಲಿ ಏನಕ್ಕೆ ಅಂತ ನಾನು ಟ್ರಿಕ್ಕಲ್ಲಿ ಹೇಳಿದ್ದೀನಲ್ವಾ, ಈ ಸೈಡ್ ಶಿಫ್ಟ್ ಆದರೆ ಯು ವಿಲ್ ಗೆಟ್ ಮೈನಸ್. ಎಷ್ಟು ಬರಬೇಕು ಪವರ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಹಿಯರ್ ಯಾವ ರೀತಿ ನೀವು ಮಾಡಬೇಕು, ಇಲ್ಲಿಗೆ 1 ಶಿಫ್ಟ್ ಆಗಿರುತ್ತೆ. ಓಕೆ, ಇಲ್ಲಿಗೆ 2 ಶಿಫ್ಟ್ ಆಗಿರುತ್ತೆ, ಇಲ್ಲಿಗೆ 3 ಪ್ಲೇಸ್ ಶಿಫ್ಟ್ ಆಗಿದೆ, ಅದಕ್ಕೆ ಇಲ್ಲಿ -3 ಬರುತ್ತೆ. ಓಕೆ, ಹಿಂದೆ ಕ್ವಶನ್ ಕೇಳಿದ್ನಲ್ವಾ, ಇದರಲ್ಲಿ ಹೇಗೆ ಶಿಫ್ಟ್ ಮಾಡಬೇಕು, ಈ ರೇಂಜ್ ಎಲ್ಲಿ ಬರುತ್ತೆ ಸೀರಿಯಲ್ 1.0 ಎಲ್ಲಿ ಬರುತ್ತೆ ನಮಗೆ, ಇಲ್ಲಿ 1.0 to 9.9. ಸೊ ಇಲ್ಲಿ ನಮಗೆ ಇಲ್ಲಿ ಶಿಫ್ಟ್ ಮಾಡಿದ್ರೆ ಈ ಡಿಜಿಟ್ನ ಇಲ್ಲಿ ನಮಗೆ 1.023 ಈ ವ್ಯಾಲ್ಯೂ ಬರುತ್ತಲ್ವ ಈ ರೇಂಜಲ್ಲಿ. ಸೊ ಯು ಹ್ಯಾವ್ ಟು ಶಿಫ್ಟ್ ಹಿಯರ್ ಇಂಟು 10, ಇಲ್ಲಿ ಮೈನಸ್ ಬರುತ್ತಾ ಪ್ಲಸ್ ಬರುತ್ತಾ, ಹಿಯರ್ ನಾನು ಟ್ರಿಕ್ಕಲ್ಲಿ ಹೇಳಿದ್ನಲ್ವ, ಈ ಕಡೆ ಶಿಫ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ಮೈನಸ್. ಸೊ ಹಿಯರ್ ಮೈನಸ್ ಎಷ್ಟು ಪವರ್ ಬರುತ್ತೆ ಇಲ್ಲಿ, ನೆಕ್ಸ್ಟು ಮೈನಸ್, ಇಲ್ಲಿ 1 ಶಿಫ್ಟ್ ಆಗಿದೆ, ಇಲ್ಲಿ 2 ಶಿಫ್ಟ್ ಆಗಿದೆ, ಇಲ್ಲಿ 3 ಶಿಫ್ಟ್ ಆಗಿದೆ. ಸೊ -3. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಅದಕ್ಕೆ ಇದು ಆನ್ಸರ್. ಕಮಿಂಗ್ ಟು ದಿಸ್ ಕ್ವಶನ್, ನೀವು ಈ ಕ್ವಶನ್ನಲ್ಲಿ ಇಲ್ಲಿ ಏನು ಸೈಂಟಿಫಿಕ್ ನೋಟೇಷನ್ ಕೇಳಿದರೆ ಇದನ್ನು ನೀವು ಸಾಲ್ವ್ ಮಾಡಿದರೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇದರಲ್ಲೇ ಸಬ್ ಕ್ವಶನ್ ಏನು ಕೇಳಿದರೆ, ಇಫ್ ದ ಮಾಸ್ ಆಫ್ 1 ಮಾಲಿಕ್ಯೂಲ್ ಆಫ್ ವಾಟರ್ ಈಸ್ 18 U ಆರ್ AMU, ವಾಟ್ ಈಸ್ ದ ಮಾಸ್ ಆಫ್ 1 ಮೋಲ್ ಆಫ್ ವಾಟರ್ ಮಾಲಿಕ್ಯೂಲ್. ದಟ್ ಈಸ್, ಅದೇ ಮಾಸ್ ಆಫ್ 1 ಮೋಲ್ ಏನಾಗುತ್ತೆ ನಿಮಗೆ ಗ್ರಾಮಲ್ಲಿ ಬರುತ್ತೆ, 18 ಗ್ರಾಮ್ ಬರುತ್ತೆ, ಅದಕ್ಕೆ ನಿಮಗೆ 1 ಮಾರ್ಕ್ ಬರುತ್ತೆ. ಸೊ ಟೋಟಲಿ ಇಲ್ಲಿ ಈ ಕ್ವಶನ್ಗೆ, ಮೇನ್ ಕ್ವಶನ್ಗೆ ನಿಮಗೆ 2 ಕ್ವಶನ್ ಈ ರೀತಿ ಡಿವೈಡ್ ಆಗಿದೆ. ನೆಕ್ಸ್ಟ್ ಒನ್, ಸ್ಟೇಟ್ ಚಾರ್ಲ್ಸ್ ಲಾ. ಓಕೆ, ಹಾಗೆ ಇನ್ನೊಂದು ಅದರಲ್ಲೇ ಬಿ ಕ್ವಶನ್ ಏನು, ಗಿವ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮೊಲೆಕ್ಯುಲರ್ ಮಾಸ್ ಆ್ಯಂಡ್ ಡೆನ್ಸಿಟಿ ಆಫ್ ಎ ಗಸ್. ಓಕೆ, ಇದರಲ್ಲಿ ಚಾರ್ಲ್ಸ್ ಲಾ ಏನಿದೆ ಇದಕ್ಕೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಓಕೆ, ಚಾರ್ಲ್ಸ್ ಲಾ ನೀವು ಸ್ಟೇಟ್ ಮಾಡಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ಹಾಗೆ ಈ ರಿಲೇಷನ್ಶಿಪ್ನ ನೀವು ಡೆನ್ಸಿಟಿ ಹಾಗೆ ಮೊಲೆಕ್ಯುಲರ್ ಮಾಸ್ಗೆ ಏನು ರಿಲೇಷನ್ಶಿಪ್ ಇದೆ ಇದನ್ನು ನೀವು ಬರೆದ್ರೆ ನಿಮಗೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಒನ್, ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್, ವಾಟ್ ಈಸ್ ಇಟ್ಸ್ ಬಾಂಡ್ ಆರ್ಡರ್. ನಾವು ಇದನ್ನು ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ. ದಿಸ್ ಟೈಪ್ ಆಫ್ ಕ್ವಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಇಯರ್. ಓಕೆ, ನಿಮಗೆ ತುಂಬ ಚಾನ್ಸಸ್ ಇರುತ್ತೆ. ಇದನ್ನು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನಲ್ಲಿ ನಾವು ಕ್ಲೀನಾಗಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ನಿಮಗೆ ನಾನು ಟ್ರಿಕ್ ಸಹ ಹೇಳಿದ್ದೀನಿ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಹೇಗೆ ಬರೆಯೋದು ಅಂತ. ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನೀವೇನಾದರೂ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ಹಾಗೆ ಬಾಂಡ್ ಆರ್ಡರ್ ನೀವೇನು ಬರೆದ್ರೆ ಮೆನ್ಷನ್ ಮಾಡಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಸೊ ಟೋಟಲ್ ಇಲ್ಲಿ ನಿಮಗೆ 2 ಮಾರ್ಕ್ ಇರುತ್ತೆ. ನೆಕ್ಸ್ಟ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದ ರಿಯಾಕ್ಷನ್ಸ್ ಆಫ್ ಲಿಥಿಯಮ್ ಆ್ಯಂಡ್ ಸೋಡಿಯಮ್ ಆನ್ ಬರ್ನಿಂಗ್ ದೆಮ್ ಇನ್ ಆಕ್ಸಿಜನ್, ಗಿವ್ ಈಕ್ವೇಷನ್. ಸಿ ಹಿಯರ್ ನೀವು ಲಿಥಿಯಮ್ ಆನ್ ಬರ್ನಿಂಗ್ ಇನ್ ಆಕ್ಸಿಜನ್ ಗಿವ್ಸ್ ಇಟ್ಸ್ ಮೊನಾಕ್ಸೈಡ್. ಇಲ್ಲಿ ಗಿವ್ ಈಕ್ವೇಷನ್ಸ್ ಅಂತ ಮೆನ್ಷನ್ ಮಾಡೇ ಇದ್ದಾರೆ. ಸೊ ಯು ಹ್ಯಾವ್ ಟು ರೈಟ್ ದ ಈಕ್ವೇಷನ್ಸ್ ಹಿಯರ್. ಈ 2 ಈಕ್ವೇಷನ್ಸ್ನ ನೀವು ಬರೀಲೇಬೇಕು. ಓಕೆ, ಫಾರ್ ದಿಸ್ ಮಚ್ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ಫಾರ್ ದಿಸ್ ಮಚ್ ಯು ವಿಲ್ ಗೆಟ್ 1 ಮಾರ್ಕ್. ನೆಕ್ಸ್ಟ್ ಒನ್, ವಾಟ್ ಈಸ್ ದ ರಿಪೀಟಿಂಗ್ ಯೂನಿಟ್ ಇನ್ ಆರ್ಗ್ಯಾನೋ ಸಿಲಿಕಾನ್ ಪಾಲಿಮರ್. ನೇಮ್ ದ ಸ್ಟಾರ್ಟಿಂಗ್ ಮೆಟೀರಿಯಲ್ ಅಂದ್ರೆ ಒಂದೇ, ರಾ ಮೆಟೀರಿಯಲ್ ಅಂದರೂ ಒಂದೇ. ಓಕೆ, ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಆರ್ಗ್ಯಾನೋ ಸಿಲಿಕಾನ್ ಪಾಲಿಮರ್. ಓಕೆ, ಫಸ್ಟ್ ಈಸ್ ವಾಟ್ ಈಸ್ ದ ರಿಪೀಟಿಂಗ್ ಯೂನಿಟ್ ಆಫ್ ಆರ್ಗ್ಯಾನೋ ಸಿಲಿಕಾನ್. ನೀವು ಇದನ್ನು ಬರೆದ್ರೂ 1 ಮಾರ್ಕ್ಸ್ ಬರುತ್ತೆ. ಓಕೆ, ಇದನ್ನು ಬರೆದ್ರೂ 1 ಮಾರ್ಕ್ಸ್ ಬರುತ್ತೆ. ಸೊ ಫಸ್ಟ್ ಕ್ವಶನ್ ಏನಿದೆ ಇದರಲ್ಲೇ
ಇದಕ್ಕೆ ಇದು ಆನ್ಸರ್. ಓಕೆ, ದಿಸ್ ಇಸ್ ದ ಆನ್ಸರ್. ಇವೆರಡರಲ್ಲೂ ನೀವು ಯಾವುದಾದ್ರೂ ಆನ್ಸರ್ ಬರೆದ್ರು ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ನೆಕ್ಸ್ಟ್ ನೇಮ್ ದ ರಾ ಮೆಟೀರಿಯಲ್ ಕೇಳಿದಾರಲ್ವಾ, ಇಲ್ಲಿ ನೀವು ಅಲ್ಕೈಲ್ ಸಬ್ಸ್ಟಿಟ್ಯೂಟೆಡ್ ಸಿಲಿಕಾನ್ ಕ್ಲೋರೈಡ್ ಅಂತ ಬರೆದ್ರು 1 ಮಾರ್ಕ್ಸ್ ಸಿಗುತ್ತೆ, ಆರ್ ಅರೈಲ್ ಸಬ್ಸ್ಟಿಟ್ಯೂಟೆಡ್ ಸಿಲಿಕಾನ್ ಕ್ಲೋರೈಡ್ ಅಂತ ಬರೆದ್ರು ಯು ವಿಲ್ ಗೆಟ್ 1 ಮಾರ್ಕ್ಸ್. ಓಕೆ, ದಿಸ್ ಇಸ್ ಹೌ 2 ಮಾರ್ಕ್ಸ್ ಡಿವೈಡೆಡ್ ಹಿಯರ್. ನೆಕ್ಸ್ಟ್ ರೈಟ್ ದ ಐಯುಪ್ಯಾಕ್ ನೇಮ್ ಆಫ್ ದ ಫಾಲೋಯಿಂಗ್ ಹೈಡ್ರೋಕಾರ್ಬನ್ಸ್. ಓಕೆ, ನಿಮಗೆ ಏನು ಕೇಳಿದ್ದಾರೆ ಇಲ್ಲಿ, ಫಸ್ಟ್ ಇದರಲ್ಲಿ ಇದಕ್ಕೆ ಐಯುಪ್ಯಾಕ್ ನೇಮು, ಇದಕ್ಕೆ ಐಯುಪ್ಯಾಕ್ ನೇಮ್ ಕೇಳಿದ್ದಾರೆ. ಓಕೆ, ಬೋತ್ ಇದಕ್ಕೂ 1 ಮಾರ್ಕ್ ಇರುತ್ತೆ, ಇದಕ್ಕೂ 1 ಮಾರ್ಕ್ ಇರುತ್ತೆ. ಸಿ ಹಿಯರ್, ಇಲ್ಲಿ ನೀವು ಇದನ್ನು ಹೇಗೆ ಐಯುಪ್ಯಾಕ್ ನೇಮ್ ಮಾಡ್ತೀರಾ, ಇದಕ್ಕೆ ನೀವು ಹೇಗೆ ಐಯುಪ್ಯಾಕ್ ನೇಮ್ ಮಾಡ್ತೀರಾ, ಇಲ್ಲಿ ಡಬಲ್ ಬಾಂಡ್ ಇದೆ ಅಲ್ವಾ, ಸೊ ಡಬಲ್ ಬಾಂಡ್ ಇರೋ ಕಡೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಸೊ ನಂಬರಿಂಗ್ ಈ ಥರ ಸ್ಟಾರ್ಟ್ ಆಗುತ್ತೆ, 1 2 3 4 5. ಓಕೆ, 5 ಇದೆ, 5 ಇದ್ದರೆ ಏನು ಪೆಂಟ್ ಅಲ್ವಾ. ನೆಕ್ಸ್ಟು ಇಲ್ಲಿ ಏನು ಪ್ರಿಫಿಕ್ಸಸ್ ಬರಲ್ಲ ಇಲ್ಲಿ, ಸೊ ನೆಕ್ಸ್ಟ್ ಏನು ಬರೀಬೇಕು ನೀವು ಇಲ್ಲಿ 1 3 ಡೈ ಈನ್ ಬರುತ್ತೆ ಅಲ್ವಾ. ಸಿ 2 ಬಾಂಡ್ ಈನ್ ಇದೆ, ಸೊ ಇಲ್ಲಿ 1,3ಗೆ ಒಂದು ನಿಮಗೆ ಡಬಲ್ ಬಾಂಡ್ ಇದೆ ಅಲ್ವಾ. ಎಷ್ಟಿದೆ, 2 ಡಬಲ್ ಬಾಂಡ್ ಇದೆ, ಈನ್. ಓಕೆ, ದಿಸ್ ಇಸ್ ದ ಐಯುಪ್ಯಾಕ್ ನೇಮ್ ಫಾರ್ ದಿಸ್ ಒನ್. ಓಕೆ, ಇದಕ್ಕೆ ಐಯುಪ್ಯಾಕ್ ನೇಮ್ ಏನಾಗುತ್ತೆ ಅಂದರೆ, ಸಿ ಹಿಯರ್ ಇದನ್ನು ನೀವು ಹೇಗೆ ಬರೀಬೋದು, ಇಲ್ಲಿ CH3 ಈ ಥರ ಇದೆ ಅಲ್ವಾ. ಈ ಸಿಗೆ ಎಷ್ಟು ಕಾರ್ಬನ್ CH3 ಅಟ್ಯಾಚ್ ಆಗಿದೆ, ಇಲ್ಲಿ 3 ಅಟ್ಯಾಚ್ ಆಗಿದೆ, ಅಂದರೆ ಇದು ಈ ರೀತಿ ಇದೆ. ನೀವು ಕಂಪ್ಲೀಟ್ ಸ್ಟ್ರಕ್ಚರ್ ಬರ್ಕೊಂಡ್ರೆ. ಓಕೆ, ಇವಾಗ ಇದಕ್ಕೆ ನಂಬರಿಂಗ್ ಮಾಡಿದ್ರೆ ಏನಾಗುತ್ತೆ, ಸಿ ಫ್ರಮ್ ಹಿಯರ್ ನಾವು ನಂಬರ್ ಆದರೂ ಮಾಡ್ಬೋದು, ಫ್ರಮ್ ಹಿಯರ್ ಆದರೂ ನಂಬರ್ ಮಾಡ್ಬೋದು. ಸೊ 1 2 3 ಅಲ್ವಾ. ಸೊ 3 ಇದ್ದರೆ ಏನಾಗುತ್ತೆ, ಪ್ರೋಪ್, ರೈಟ್. ನೆಕ್ಸ್ಟ್ ಏನಿದೆ 1 2 3, ಇಲ್ಲಿ 2ಗೆ 2 ಮೀಥೈಲ್ ಗ್ರೂಪ್ಗಳು ನಮಗೆ ಅಟ್ಯಾಚ್ ಆಗಿದೆ, ದಟ್ ಈಸ್ 2,2 ಡೈಮೀಥೈಲ್ ಆಗುತ್ತೆ ನಮಗೆ ಅಲ್ವಾ. ಇದಿಷ್ಟು ಪ್ರಿಫಿಕ್ಸಲ್ಲಿ ಬರುತ್ತೆ. 2,2 ಡೈಮೀಥೈಲ್, ಇಲ್ಲಿ 3 ಇದೆ, ಸೊ ಪ್ರೋಪ್, ಎಲ್ಲ ಸಿಂಗಲ್ ಬಾಂಡ್ ಇದೆ, ಏನ್. ದಿಸ್ ಈಸ್ ಏನಾಗುತ್ತೆ, 2,2 ಡೈಮೀಥೈಲ್ ಪ್ರೋಪೇನ್ ಆಗುತ್ತೆ ಆನ್ಸರ್. ಸೊ ಇಲ್ಲಿ ನಿಮಗೆ ಇದಕ್ಕೆ 1 ಮಾರ್ಕ್ ಬರುತ್ತೆ, ಇದಕ್ಕೆ 1 ಮಾರ್ಕ್ ಬರುತ್ತೆ. ನೆಕ್ಸ್ಟ್ ಒನ್, ಗಿವ್ 2 ಟೆಸ್ಟ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಲ್ಕೇನ್ ಆ್ಯಂಡ್ ಅಲ್ಕೀನ್ಸ್. ಓಕೆ, ಇಲ್ಲಿ ಏನು ಹೇಳಿದ್ದಾರೆ ಅವರು, ನೀವು ಯಾವುದಾದ್ರೂ 2 ಡಿಫ್ರೆನ್ಸ್ನ ಇಲ್ಲಿ ಮೆನ್ಷನ್ ಮಾಡಬೇಕು. 2 ಡಿಫ್ರೆನ್ಸಸ್ಗೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಒನ್, ಹೌ ಈಸ್ ಓಝೋನ್ ಲೇಯರ್ ಫಾರ್ಮ್ಡ್ ಇನ್ ದ ಸ್ಟ್ರಾಟೋಸ್ಫಿಯರ್, ನೇಮ್ ಎ ಚೀಫ್ ಕೆಮಿಕಲ್ ದಟ್ ಕಾಸಸ್ ಇಟ್ಸ್ ಡಿಪ್ಲೇಷನ್. ಇಲ್ಲಿ ಓಝೋನ್ ಲೇಯರ್ ಬಂದುಬಿಟ್ಟು ಹೇಗೆ ಫಾರ್ಮ್ ಆಗುತ್ತೆ ನಮಗೆ, ಫಸ್ಟ್ ಅದಕ್ಕೆ 1 ಮಾರ್ಕ್ ಇರುತ್ತೆ. ಓಕೆ, ದಟ್ ಈಸ್ ಡ್ಯೂ ಟು ಆ್ಯಕ್ಷನ್ ಆಫ್ UV ರೇಡಿಯೇಷನ್ ಆನ್ ಆಕ್ಸಿಜನ್. ಅದಕ್ಕೆ ನಮಗೆ ಸ್ಟ್ರಾಟೋಸ್ಫಿಯರಲ್ಲಿ ಓಝೋನ್ ಲೇಯರ್ ಫಾರ್ಮ್ ಆಗುತ್ತೆ. ಇಲ್ಲಿ ನೀವು CFC ಅಂತ ಬರೆದ್ರು 1 ಮಾರ್ಕ್ಸ್ ಸಿಗುತ್ತೆ, ಕ್ಲೋರಿನ್ ಅಂತ ಬರೆದ್ರು 1 ಮಾರ್ಕ್ಸ್ ಸಿಗುತ್ತೆ, ಆರ್ ಕ್ಲೋರಿನ್ ಕಂಟೈನಿಂಗ್ ಕಾಂಪೌಂಡ್ಸ್ ಅಂದರೂ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ದಿಸ್ ಇಸ್ ಹೌ ಹಿಯರ್ ಇಟ್ ಈಸ್ ಡಿವೈಡೆಡ್. ನೆಕ್ಸ್ಟ್ ಪಾರ್ಟ್ ಸಿ. ಪಾರ್ಟ್ ಸಿನಲ್ಲಿ 5 ಕ್ವಶನ್ಸ್ ಕೇಳಿದ್ದಾರೆ, ಯಾವುದಾದ್ರೂ ಬರೀರಿ ಅಂತ. ಅದರಲ್ಲಿ ಈಚ್ ಕ್ವಶನ್ಸ್ಗೆ 3 ಮಾರ್ಕ್ಸ್ ಇದೆ. ಓಕೆ, ಹಿಯರ್ 2 ಸಬ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಹೇಗೆ ಈ ಸಬ್ ಕ್ವಶನ್ಗಳು 3 ಮಾರ್ಕ್ಸ್ಗೆ ಡಿವೈಡ್ ಆಗಿದೆ ನೋಡೋಣ. ಅರೇಂಜ್ ದ ಫಾಲೋಯಿಂಗ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಯಾನಿಕ್ ರೇಡಿಯಸ್ ಕೊಟ್ಟಿದ್ದಾರೆ. ಓಕೆ, ಇದನ್ನು ನೀವು ಬರೆದ್ರೆ ಇಲ್ಲಿ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಈ ಕ್ವಶನಲ್ಲಿ ಇದಕ್ಕೆ ಕೇವಲ 1 ಮಾರ್ಕ್ ಇದೆ. ಓಕೆ, ಆ್ಯಂಡ್ ಸ್ಟೇಟ್ ಮಾಡರ್ನ್ ಪೀರಿಯಾಡಿಕ್ ಲಾ. ಓಕೆ, ಆ್ಯಂಡ್ ಅಸೈನ್ ಐಯುಪ್ಯಾಕ್ ನೇಮ್ ಟು ದ ಎಲಿಮೆಂಟ್ ವಿತ್ ಅಟೋಮಿಕ್ ನಂಬರ್ 114. ಇದಕ್ಕೆ ನಿಮಗೆ ಸ್ಟೇಟ್ ಅಂದರೆ ಕರೆಕ್ಟ್ ಸ್ಟೇಟ್ಮೆಂಟ್, ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಲಾ ಏನಿದೆ ಅದನ್ನ ಸ್ಟೇಟ್ಮೆಂಟ್ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ನೆಕ್ಸ್ಟ್ ಐಯುಪ್ಯಾಕ್ ನೇಮ್ ಆಫ್ 114 ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ದಟ್ ಈಸ್ ಹಿಯರ್ ಫಾರ್ ದಿಸ್ ಒನ್ 2 ಮಾರ್ಕ್ ಇದೆ, ಇದಕ್ಕೆ 1 ಮಾರ್ಕ್ ಇದೆ. ಒಂದು ವೇಳೆ ಈ ಕ್ವಶನಲ್ಲಿ ನೀವು ಇದನ್ನು ಬರೆದಿರ್ತೀರ, ಎ ಕಂಪ್ಲೀಟಾಗಿ ಗೊತ್ತಿರುತ್ತೆ, ಬಿನಲ್ಲಿ ನಿಮಗೆ ಮಾಡರ್ನ್ ಪೀರಿಯಾಡಿಕ್ ಲಾ ಅಷ್ಟೇ ಗೊತ್ತಿರುತ್ತೆ. ಓಕೆ, ಇದು ಗೊತ್ತಿರಲ್ಲ ಐಯುಪ್ಯಾಕ್ ನೇಮ್ದು. ಸೊ ನೀವು ಇದನ್ನು ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್. ಸಿ ಹಿಯರ್ ದಿಸ್ ಇಸ್ ಹೌ ಇಟ್ ಈಸ್ ಡಿವೈಡೆಡ್. ಇದನ್ನು ಬರೆದ್ರೆ 1 ಮಾರ್ಕ್, ಇದನ್ನು ಬರೆದ್ರೆ 1 ಮಾರ್ಕ್, ಇದನ್ನು ಬರಿಲ್ಲ ಅಂದರೆ ಮಾರ್ಕ್ ಬರಲ್ಲ. ಒಂದು ವೇಳೆ ಇದು ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್, ಸ್ಟೇಟ್ಮೆಂಟ್ ಬರೀಲಿಲ್ಲ ಅಂದರೆ. ದಿಸ್ ಇಸ್ ಹೌ ಇಟ್ ಈಸ್ ಡಿವೈಡೆಡ್. ನೆಕ್ಸ್ಟ್ ಒನ್, ಫಸ್ಟ್ ಒನ್ ಎ, ಮೆನ್ಷನ್ 2 ಕಂಡೀಷನ್ಸ್ ಫಾರ್ ದ ಲೀನಿಯರ್ ಕಾಂಬಿನೇಷನ್ ಆಫ್ ಆಟೋಮ್. ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಇದೆ. ಏನಕ್ಕಂದ್ರೆ ಇಲ್ಲಿ 2 ಕಂಡೀಷನ್ಸ್ ಕೇಳಿದ್ದಾರೆ. ಓಕೆ, ಯಾವಾಗಲೂ 2 ಕಂಡೀಷನ್, 2 ಪಾಸ್ಯುಲೇಟ್ಸ್ ಆರ್ 2 ಡಿಫ್ರೆನ್ಸ್ ಅಂದರೆ ನಿಮಗೆ 1 ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಇರುತ್ತೆ, ಆ ಥರ ಇರುತ್ತೆ ಕ್ವಶನ್ಸ್. ಓಕೆ, ಇಲ್ಲಿ ಅವ್ರು ಏನು ಕ್ಲೀನಾಗಿ ಹೇಳಿದ್ದಾರೆ, ನಿಮಗೆ 2 ಕಂಡೀಷನ್ಸ್ ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್. ಓಕೆ, ಫಾರ್ ದಿಸ್ ಕ್ವಶನ್. ಈ ಮಿಕ್ಕಿರೋದೆ ಯು ವಿಲ್ ಗೆಟ್ 1 ಮಾರ್ಕ್. ಅಂದರೆ ಡ್ರಾ ದ ಶೇಪ್ ಆಫ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಆ್ಯಂಡ್ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ 1s ಆ್ಯಂಡ್ 1s ಅಟೋಮಿಕ್ ಆರ್ಬಿಟಲ್ಸ್. ಇದಕ್ಕೆ ನೀವು ಯಾವ ರೀತಿ ಬರಿಬೋದು, ಇಲ್ಲಿ ನಿಮಗೆ 1 ಪ್ಲಸ್ ಆಗುತ್ತೆ, ಅಂದರೆ ಇಲ್ಲಿ ನಿಮಗೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ. ಇದಿಷ್ಟು ಬರೀಬೇಕು ನೀವು 1 ಮಾರ್ಕ್ಗೆ. ಓಕೆ, ಅವರು ಇದಿಷ್ಟು ಆನ್ಸರ್ ಕೊಟ್ಟಿದ್ದಾರೆ, ಏನು ಸ್ಕೀಮ್ ಆಫ್ ಎವಲ್ಯೂಷನಲ್ಲಿ ಇಷ್ಟು ಬರೆದ್ರು ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಅಂದರೆ ಈ ಬಾಂಡಿಂಗ್ ಆರ್ಬಿಟಲ್ನಲ್ಲಿ ನಿಮಗೆ
ಓವರ್ಲ್ಯಾಪ್ ಆದಾಗ ನಿಮಗೆ ಏನಾಗುತ್ತೆ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸಿಂದ ನಿಮಗೆ ಬಾಂಡ್ ರೀಜನ್ ಆಫ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇರುತ್ತೆ. ಇಲ್ಲಿ ಹೈ ಎಲೆಕ್ಟ್ರಾನ್ ಪ್ರಾಬಬಿಲಿಟಿ ಇರುತ್ತೆ ಅಲ್ವಾ. ಹಾಗೆ ನಿಮಗೆ ಮೈನಸ್ ಆದರೆ ಅಂದರೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದರೆ ಏನಾಗುತ್ತೆ, ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ರೀಜನ್ ಬರುತ್ತೆ. ಇಲ್ಲಿ ನೋಡಲ್ ಪ್ಲೇನ್ ಬರುತ್ತೆ ಅಲ್ವಾ. ಇಲ್ಲಿ ಎಲೆಕ್ಟ್ರಾನ್ ಪ್ರಾಬಬಿಲಿಟಿ ಬಂದುಬಿಟ್ಟು ಕಡಿಮೆ ಇರುತ್ತೆ ಇಲ್ಲಿ ಆ್ಯಂಟಿ ಬಾಂಡಿಂಗ್ ಆರ್ಬಿಟಲಲ್ಲಿ. ಸೊ ಈ ಬಿಗೇನಿದೆ ಇದೆರಡು ಸೇರಿ ಬಿ, ಇದಿಷ್ಟಕ್ಕೂ 1 ಮಾರ್ಕ್ ಇದೆ. ಈ 2 ಕಂಡೀಷನ್ಸ್ ಬಂದರೆ ನಿಮಗೆ 2 ಮಾರ್ಕ್ ಇದೆ. ನೆಕ್ಸ್ಟ್ ಒನ್, ವಾಟ್ ಆರ್ ಸಿಗ್ಮಾ ಬಾಂಡ್ಸ್ ಆ್ಯಂಡ್ ಪೈ ಬಾಂಡ್ಸ್. ಓಕೆ, ಸೆಕೆಂಡ್ ಕ್ವಶನ್. ಇದರಲ್ಲೇ ಸೆಕೆಂಡ್ ಕ್ವಶನ್ ಇದೆ, ವೈ ಈ ಸಿಗ್ಮಾ ಬಾಂಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ಎ ಪೈ ಬಾಂಡ್. ಇದರಲ್ಲಿ ಏನು ಕೇಳಿದರೆ, ಏನಲ್ಲಿ 2 ಕ್ವಶನ್ಸ್ ಇದೆ. ಸಿ ಹಿಯರ್, ಸಿಗ್ಮಾ ಬಾಂಡ್ ಅಂದರೆ ಏನು, ಪೈ ಬಾಂಡ್ ಅಂದರೆ ಏನು. ಸೊ ಸಿಗ್ಮಾ ಬಾಂಡ್ ಅಂದರೆ ಕೋವಲೆಂಟ್ ಬಾಂಡ್ ಫಾರ್ಮ್ ಬೈ ಹೆಡ್ ಆನ್, ಓಕೆ, ಆರ್ ಆಕ್ಸಿಯಲ್ ಆರ್ ಎಂಡ್ ಟು ಎಂಡ್ ಓವರ್ಲ್ಯಾಪಿಂಗ್. ಇವು ಮೂರಲ್ಲಿ ಯಾವುದಾದ್ರೂ ಬರಿಬೋದು ನೀವು. ಓಕೆ, ಆಫ್ ಬಾಂಡಿಂಗ್ ಆರ್ಬಿಟಲ್ ಅಲಾಂಗ್ ದ ಇಂಟರ್ನ್ಯೂಕ್ಲಿಯರ್ ಆಕ್ಸಿಸ್ ಈಸ್ ಕಾಲ್ಡ್ ಸಿಗ್ಮಾ ಬಾಂಡ್. ಪೈ ಬಾಂಡ್ ಅಂದರೆ ಇಷ್ಟು ಸಿಗ್ಮಾ ಬಾಂಡ್ ಡೆಫಿನೇಷನ್ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್ ಹಿಯರ್. ಓಕೆ, ಈ ಪೈ ಬಾಂಡ್ ಡೆಫಿನೇಷನ್ ಏನಿದೆ ಇದು ಬರೆದ್ರೆ ಇಲ್ಲಿ ಪ್ಯಾರಲಲ್ ಓವರ್ಲ್ಯಾಪ್ ಆಗುತ್ತೆ ಅಲ್ವಾ. ಸೊ ಅದು ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್ ಹಿಯರ್. ಓಕೆ, ನೆಕ್ಸ್ಟು ವೈ ಈ ಸಿಗ್ಮಾ ಬಾಂಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ಪೈ ಬಾಂಡ್ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಸೊ ಟೋಟಲ್ ಇಲ್ಲಿ ಸಿಗ್ಮಾ ಬಾಂಡ್ ಡೆಫಿನೇಷನ್ಗೆ 1 ಮಾರ್ಕ್, ಇದಕ್ಕೆ 1 ಮಾರ್ಕ್, ಈ ರೀಸನ್ ಬರೆದ್ರೆ ಇಲ್ಲಿ 1 ಮಾರ್ಕ್. ರೀಸನ್ ಬಂದುಬಿಟ್ಟು ದಿಸ್ ಒನ್, ಯು ಕ್ಯಾನ್ ರೈಟ್ ಇಟ್ ಡೌನ್. ನೆಕ್ಸ್ಟ್ ಕ್ವಶನ್ ಅಗೇನ್ ನಿಮಗೆ ಎ ಬಿ ಇದೆ ಸಬ್ ಕ್ವಶನ್ಸ್. ಓಕೆ, ಡಿಫೈನ್ ಡೈಪೋಲ್ ಮೂವ್ಮೆಂಟ್ ಆಫ್ ಎ ಪೋಲಾರ್ ಬಾಂಡ್ ಕೇಳಿದರೆ ದಿಸ್ ಈಸ್ ದ ಡೆಫಿನೇಷನ್. ಇದಿಷ್ಟು ಬರೀಬೇಕು. ಇಫ್ ಯು ರೈಟ್ ದಿಸ್ ಮಚ್ ಅಂದರೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ಶೋ ದ್ಯಾಟ್ BeF2 ಮಾಲಿಕ್ಯೂಲ್ ಹ್ಯಾಸ್ 0 ಡೈಪೋಲ್ ಮೂವ್ಮೆಂಟ್. ಓಕೆ, 0 ಡೈಪೋಲ್ ಮೂವ್ಮೆಂಟ್ನ ಶೋ ಮಾಡಿ ಏನಕ್ಕೆ ಅಂತ ಹೇಳ್ಬಿಟ್ಟು ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್. ದಿಸ್ ಈಸ್ ದ ಆನ್ಸರ್. ನೀವು ಇದನ್ನು ಬರೀಬೇಕು. ನೆಕ್ಸ್ಟ್ ಒನ್, ಬ್ಯಾಲೆನ್ಸ್ ದ ರೆಡಾಕ್ಸ್ ರಿಯಾಕ್ಷನ್ ಯೂಸಿಂಗ್ ಆಕ್ಸಿಡೇಷನ್ ನಂಬರ್ ಮೆಥಡ್. ಓಕೆ, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಇನ್ ಅಸಿಡಿಕ್ ಮೀಡಿಯಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಯು ಹ್ಯಾವ್ ಟು ಬ್ಯಾಲೆನ್ಸ್ ದಿಸ್ ರೆಡಾಕ್ಸ್ ರಿಯಾಕ್ಷನ್. ನಿಮಗೆ ಇಲ್ಲಿ 3 ಮಾರ್ಕ್ ಹೇಗೆ ಡಿವೈಡ್ ಆಗಿದೆ ಅಂದರೆ, ಫಸ್ಟ್ ನೀವು ಈ ರಿಯಾಕ್ಷನ್ ಬರೀತೀರಲ್ವ, ಈ ರಿಯಾಕ್ಷನ್ ಬರೆದು ನೀವು ಇಲ್ಲಿ ಆಕ್ಸಿಡೇಷನ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಇಲ್ಲಿ ಬರ್ಕೊಂಡ್ರೆ ನಿಮಗೆ ಇದು ರಿಯಾಕ್ಷನ್ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ನೀವು ಏನೂ ಬರೀಲಿಲ್ಲ, ಜಸ್ಟ್ ಇಲ್ಲಿವರೆಗೂ ನೀವು ಈ ರಿಯಾಕ್ಷನ್ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ಫಾರ್ ದಿಸ್ ಸ್ಟೆಪ್ ಪರ್ಟಿಕ್ಯುಲರ್ಲಿ ಫಾರ್ ದಿಸ್ ಸ್ಟೆಪ್ ಯು ವಿಲ್ ಗೆಟ್ 2 ಮಾರ್ಕ್. ಓಕೆ, ಫ್ರಮ್ ಈಕ್ವಲೈಸ್ ದ ಎಲೆಕ್ಟ್ರಾನ್ ಲಾಸ್ ಟು ಎಲೆಕ್ಟ್ರಾನ್ ಗೇನ್, ಇದಿಷ್ಟು ಸ್ಟೆಪ್ ಮಾಡಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಸೊ ಟೋಟಲ್ ಇಲ್ಲಿ ನಿಮಗೆ 3 ಮಾರ್ಕ್ ಕವರ್ ಆಗುತ್ತೆ. ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ವಿತ್ ಈಕ್ವೇಷನ್ ದ ಪ್ರೊಡಕ್ಷನ್ ಆಫ್ ಡೈಹೈಡ್ರೋಜನ್ ಬೈ ಕೋಲ್ ಗ್ಯಾಸಿಫಿಕೇಷನ್ ಆ್ಯಂಡ್ ವಾಟರ್ ಗ್ಯಾಸ್ ಶಿಫ್ಟ್ ರಿಯಾಕ್ಷನ್. ಇದರಲ್ಲಿ ನಿಮ್ಗೆ ಏನು ಮಾಡಿದರೆ ಅಪ್ ಟು ಇದಿಷ್ಟು ಬರೆದ್ರೆ ಈ ರಿಯಾಕ್ಷನ್ಸ್ ಇಲ್ಲಿ ನಿಮಗೆ ಈಕ್ವೇಷನ್ ಇಂಪಾರ್ಟೆಂಟ್. ಈಕ್ವೇಷನ್ ಎಕ್ಸ್ಪ್ಲೈನ್ ವಿತ್ ಈಕ್ವೇಷನ್ಸ್ ಅಂತ ಕೇಳಿದ್ದಾರೆ. ಯು ಹ್ಯಾವ್ ಟು ರೈಟ್ ದೀಸ್ 2 ಈಕ್ವೇಷನ್ಸ್. ಓಕೆ, ದೀಸ್ ಆರ್ 2 ಇಂಪಾರ್ಟೆಂಟ್ ಈಕ್ವೇಷನ್. ಇಫ್ ಯು ರೈಟ್ ದಿಸ್ ಈಕ್ವೇಷನ್ ವಿತ್ ಸಮ್ ಎಕ್ಸ್ಪ್ಲನೇಷನ್, ಇದನ್ನೇ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ಆ್ಯಂಡ್ ದಿಸ್ ಈಕ್ವೇಷನ್ ಬರೆದ್ರೆ ನಿಮಗೆ ಇಲ್ಲಿ ನಿಮಗೆ ಇದಕ್ಕೆ 2 ಮಾರ್ಕ್ ಕೊಟ್ಟಿದ್ದಾರೆ, ಇದಕ್ಕೆ ನಿಮಗೆ 1 ಮಾರ್ಕ್ ಕೊಟ್ಟಿದ್ದಾರೆ. ಓಕೆ, ಇಲ್ಲೇನೂ ಇಲ್ಲ. ಈ ರಿಯಾಕ್ಷನ್ ಏನಾಗ್ತಿದೆ ಅಂತ ಇಲ್ಲಿ ಸ್ಟೀಮ್ ಈಸ್ ಪಾಸ್ಡ್ ಓವರ್ ಕೋಲ್ ಅಟ್ 1000 ಡಿಗ್ರಿ ಸೆಲ್ಸಿಯಸ್ ಟು ಗೆಟ್ ವಾಟರ್ ಗ್ಯಾಸ್. ಈ ರಿಯಾಕ್ಷನ್ಸ್ಗಳನ್ನೇ ನೀವು ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ ಈ ರೀತಿ ಸೆಂಟೆನ್ಸ್ನಲ್ಲಿ ಬರೀರಿ. ಫಾರ್ ದಿಸ್ ರಿಯಾಕ್ಷನ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಯು ವಿಲ್ ಗೆಟ್ 2 ಮಾರ್ಕ್. ಫಾರ್ ದಿಸ್ ರಿಯಾಕ್ಷನ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಯು ವಿಲ್ ಗೆಟ್ 1 ಮಾರ್ಕ್. 25th ಕ್ವಶನ್, ಎ ಆ್ಯಂಡ್ ಬಿ. ಓಕೆ, ಎಗೆ ನಿಮಗಿಲ್ಲಿ ಎಗೆ 2 ಮಾರ್ಕ್ ಇದೆ, ಇಲ್ಲಿ ಬಿಗೆ 1 ಮಾರ್ಕ್ ಕೊಟ್ಟಿದ್ದಾರೆ. ಓಕೆ, ಅಂದರೆ ಕಂಪೇರ್ ದ ಹೈಡ್ರೇಷನ್ ಎಂಥಲ್ಪೀಸ್ ಆ್ಯಂಡ್ ಸೆಕೆಂಡ್ ಅಯನೈಸೇಷನ್ ಎಂಥಲ್ಪೀಸ್ ಆಫ್ ದ ಅಲ್ಕಲಿ ಆ್ಯಂಡ್ ಅಲ್ಕಲೈನ್ ಅರ್ತ್ ಮೆಥಡ್. ಇಲ್ಲಿ ಈ 2 ಕಂಪ್ಯಾರಿಸನ್ ಮಾಡಿದ್ರೆ ನಿಮಗೆ ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ಆ್ಯಂಡ್ ಸೆಕೆಂಡ್ ಬಿ ಏನಿದೆ, ಗಿವ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ದಿಸ್ ಇಸ್ ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೆಮಿಕಲ್ ಫಾರ್ಮುಲಾ. ಇದಕ್ಕೆ ನಿಮಗೆ 1 ಮಾರ್ಕ್ ಇದೆ. 26th ಅಗೇನ್ ಎ ಬಿ ಇದೆ. ಇಲ್ಲಿ ಎಗೆ ಇದಿಷ್ಟು ಬರೆದ್ರೆ ನಿಮಗೆ ಈ ಆನ್ಸರ್ಗೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ಆ್ಯಂಡ್ ಎಕ್ಸ್ಪ್ಲೈನ್ ದ ರಿಯಾಕ್ಷನ್ ಆಫ್ ಡೈಬೋರೇನ್ ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ಏರ್. ಇದನ್ನು ನೀವು ಬರೆದ್ರೆ ಈ ಎಕ್ಸ್ಪ್ಲೈನ್ ಮಾಡಿದ್ರೆ ಈ ರಿಯಾಕ್ಷನ್ ವಿತ್ ಈಕ್ವೇಷನ್ ಯು ವಿಲ್ ಗೆಟ್ 2 ಮಾರ್ಕ್. ನೆಕ್ಸ್ಟು ಪಾರ್ಟ್ ಡಿ. ಪಾರ್ಟ್ ಡಿನಲ್ಲಿ ಏನಿರುತ್ತೆ, 4th and 5th ಮೇನ್ 2 ಬರುತ್ತೆ. 2 ಮೇನ್ಗಳಿಗೂ ಈ ಪಾರ್ಟ್ ಡಿನಲ್ಲಿರೋ ಎಲ್ಲ ಕ್ವಶನ್ಸ್ಗಳು ನಿಮಗೆ 5 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಓಕೆ, ಹಿಯರ್ 27th ಏನು ಹೇಳಿದ್ದಾರೆ, ಡಿಫೈನ್ ಲಿಮಿಟಿಂಗ್ ರಿಯೇಜೆಂಟ್ ಆ್ಯಂಡ್ ಮೊಲಾರಿಟಿ. ದಟ್ ಈಸ್ ಸಬ್ ಎ ಕ್ವಶನ್. ಬಿನಲ್ಲಿ ಸಬ್ ಕ್ಯಾಲ್ಕುಲೇಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಡಿಫೈನ್ ಮಾಡಿದ್ರೆ ಏನು, ಲಿಮಿಟಿಂಗ್ ರಿಯೇಜೆಂಟ್ ಅಂದರೆ ಕರೆಂಟ್ ಡೆಫಿನೇಷನ್ ಆಫ್ ಲಿಮಿಟಿಂಗ್ ರಿಯೇಜೆಂಟ್ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ಹಾಗೆ ಕರೆಕ್ಟ್ ಡೆಫಿನೇಷನ್ ಆಫ್ ಮೊಲಾರಿಟಿ ಅಂದರೆ ಏನು ಬರೆದ್ರೆ ನಿಮಗೆ ಯು ವಿಲ್ ಗೆಟ್ 1 ಮಾರ್ಕ್. ಈ ಎಗೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಮಿಕ್ಕಿರೋದು ಇಲ್ಲಿ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ 3 ಮಾರ್ಕ್ ಹೇಗೆ ಸಿಗುತ್ತೆ ಅಂದರೆ, ನೀವು ಫಸ್ಟ್ ರಿಯಾಕ್ಷನ್ ಆಗಿ ಇಲ್ಲಿ ಮಾಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಜಸ್ಟ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ದೆನ್ ಮೋಲಾರ್ ಮಾಸ್ ಆಫ್ 100 ಗ್ರಾಮ್ CaCO3ಗೆ 100 ಗ್ರಾಮ್ಗೆ ನಿಮಗೆ CaOS ಸಿಗ್ತಿದೆ 56 ಸಿಗ್ತಿದೆ ಅಲ್ವಾ, 56 ಸಿಗ್ತಿದೆ.
ಇದರಲ್ಲಿ ಸ್ಟ್ಯಾಂಡರ್ಡಲ್ಲಿ ಈ ರೀತಿ ಬರ್ಕೊಂಡಿರ್ತೀರ. ನೆಕ್ಸ್ಟ್ ಕ್ವಶನ್ ಏನೇನು ಕೇಳಿದರೆ 5 ಗ್ರಾಮ್ CaCO3ಗೆ ಎಷ್ಟು ಸಿಗುತ್ತೆ, 5 ಗ್ರಾಮ್ CaCO3ಗೆ ಎಷ್ಟು ಸಿಗುತ್ತೆ, ಇಷ್ಟಕ್ಕೆ ಇಷ್ಟು ಸಿಕ್ಕರೆ 5 ಗ್ರಾಮ್ಗೆ ಎಷ್ಟು ಸಿಗುತ್ತೆ, ದಿಸ್ 56 × 5 ಡಿವೈಡೆಡ್ ಬೈ 100 ಈ ರೀತಿ ದಿಸ್ ಇಂಟು ದಿಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನು ಡಿನಾಮಿನೇಟರ್ ತೊಗೊಳ್ಳಿ, ಅಷ್ಟು ಗ್ರಾಮ್ CaO ಸಿಗುತ್ತೆ. ಇಷ್ಟು ಬರೆದ್ರೆ 1 ಮಾರ್ಕ್. ಓಕೆ, ಅಗೇನ್ CO2 ಎಷ್ಟು ಸಿಗುತ್ತೆ, 100 ಗ್ರಾಮ್ಗೆ 44 ಸಿಗ್ತಿದೆ. 100 ಗ್ರಾಮ್ಗೆ 44 ಸಿಗ್ತಿದೆ. 5 ಗ್ರಾಮ್ಗೆ ಎಷ್ಟು ಸಿಗುತ್ತೆ, ಈ ಥರ ಅಗೇನ್ 5 × 44 ಡಿವೈಡೆಡ್ ಬೈ 100. ಓಕೆ, ದಿಸ್ ಮಚ್ ಗ್ರಾಮ್ CO2 ಸಿಗುತ್ತೆ. ಇದಕ್ಕೆ 1 ಮಾರ್ಕ್, ಇದಕ್ಕೆ 1 ಮಾರ್ಕ್. ಫಸ್ಟು ಮಾಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಮಾರ್ಕ್. ನೆಕ್ಸ್ಟ್ 28th one, the atomic number and atomic mass of iron are 26 and 56 respectively. Find the number of proton and neutron in its atom. ಓಕೆ, ಇದು 28ಲ್ಲಿ ಸಬ್. ಈ ಎಗೆ ಏನು ಮಾಡಿದ್ದಾರೆ, 2 ಮಾರ್ಕ್ಸ್ ಡಿವೈಡ್ ಮಾಡಿದ್ದಾರೆ. ಅಂದರೆ ನಂಬರ್ ಆಫ್ ಪ್ರೋಟಾನ್ ನೀವು ಫೈಂಡ್ ಔಟ್ ಮಾಡಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ಹಾಗೆ ನಂಬರ್ ಆಫ್ ನ್ಯೂಟ್ರಾನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ನೆಕ್ಸ್ಟ್ ಬಿ ಬಂದುಬಿಟ್ಟು ಕ್ಯಾಲ್ಕುಲೇಟ್ ದ ವೇವ್ ನಂಬರ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ ಆಫ್ ಶಾರ್ಟೆಸ್ಟ್ ವೇವ್ಲೆಂತ್ ಅಪಿಯರಿಂಗ್ ಇನ್ ದ ಬಾಮರ್ ಸೀರೀಸ್ ಆಫ್ H ಸ್ಪೆಕ್ಟ್ರಮ್. ಓಕೆ, R ಕೊಟ್ಟಿದ್ದಾರೆ. ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಎವ್ರಿ ಸ್ಟೆಪ್ಗೆ ಒಂದೊಂದು ಮಾರ್ಕ್ಸ್ ಇದೆ. ಫಾರ್ ದಿಸ್ ಸ್ಟೆಪ್ ನೀವು ಒಂದೇ ಬರೆದು ಬಿಟ್ಬಿಟ್ರೆ ಫಾರ್ಮುಲಾ ಬರೋದು ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ಹಿಯರ್ 1 ಮಾರ್ಕ್, ಹಿಯರ್ 1 ಮಾರ್ಕ್. ನೆಕ್ಸ್ಟು ಅಬ್ಸರ್ವ್ ಹಿಯರ್, ನೋಟ್ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಅವರು ಆನ್ಸರ್ ವಿತೌಟ್ ಯೂನಿಟ್ ಡಿಡಕ್ಟ್ 1 ಮಾರ್ಕ್ಸ್. ಅಂದರೆ ಇಲ್ಲಿ ನೀವು ಇದಿಷ್ಟು ಸಾಲ್ವ್ ಮಾಡಿರ್ತೀರ. ಹಿಯರ್ ಇಷ್ಟು ಬರೆದಿರ್ತೀರ 1 ಮಾರ್ಕ್ಸ್, ಇಷ್ಟು ಬರೆದಿರ್ತೀರ 1 ಮಾರ್ಕ್ಸ್, ಇದೂ ಬರೆದಿರ್ತೀರ 1 ಮಾರ್ಕ್ಸ್. ಬಟ್ ನೀವು ಈ ಯೂನಿಟ್ ಏನಿದೆ ಇಲ್ಲಿ ಪರ್ ಮೀಟರ್ ಇದನ್ನೇನಾದರೂ ಯೂನಿಟ್ ಇಡಲಿಲ್ಲ ಅಂದರೆ ಇಷ್ಟು ಮಾರ್ಕ್ಸಿಂದ ನಿಮಗೆ -1 ಮಾರ್ಕ್ಸ್ ಮಾಡ್ತಾರೆ. ಓಕೆ, ಈ 3 ಮಾರ್ಕ್ಸಿಂದ ನಿಮಗೆ -1 ಮಾರ್ಕ್ಸ್ ಮಾಡ್ತಾರೆ ಯಾವಾಗ ನೀವು ಯೂನಿಟ್ನ ಇಲ್ಲಿ ಇಡಲಿಲ್ಲ ಅಂದರೆ. ನೆಕ್ಸ್ಟ್ ಒನ್, ಫಸ್ಟ್ ಒನ್ ಏನು ಕೇಳಿದ್ದಾರೆ ಇಲ್ಲಿ ಎ ಇದು ಜಸ್ಟ್. ಓಕೆ, ಇದು A B ಎಲ್ಲ ಸೇರಿಬಿಟ್ಟು ನಿಮಗೆ 5 ಮಾರ್ಕ್ಸ್ ಇದೆ. ಯಾವ ರೀತಿ ಆನ್ಸರ್ ಡಿವೈಡ್ ಆಗಿದೆ ಅಂದರೆ ಇಲ್ಲಿ ಎನಲ್ಲಿ ಸಬ್ 1 ಯಾವುದು, ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದರೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ಸೆಕೆಂಡ್ ಒನ್ ಏನು ಕೇಳಿದ್ದಾರೆ, ಈ ಅಟಾಮಿಕ್ ನಂಬರ್ದು ರೈಟ್ ದ ವ್ಯಾಲ್ಯೂ ಆಫ್ N ಆ್ಯಂಡ್ L ಫಾರ್ ಇಟ್ಸ್ ಎಲೆಕ್ಟ್ರಾನ್ ಇನ್ ದ ವ್ಯಾಲೆನ್ಷಿಯಲ್ ಕೇಳಿದ್ದಾರೆ. ಓಕೆ, ಇಲ್ಲಿ N ನೀವು ಮೆನ್ಷನ್ ಮಾಡಿದ್ರೆ ಎಷ್ಟು, L ಎಷ್ಟು ಅಂತ ಮೆನ್ಷನ್ ಮಾಡಿದರೆ ಈಚ್ ಗೆಟ್ಸ್ ಆಫ್ ಮಾರ್ಕ್ಸ್. ಸೊ ಟೋಟಲ್ ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಥರ್ಡ್ ಒನ್, ಹೌ ಮೆನಿ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಇಟ್. ಸೊ 6 ಈ ರೀತಿ ಏನಾದರೂ ಬರಿಬೋದು, ಇಲ್ಲ ನಂಬರ್ ಆದರೂ ಬರಿಬೋದು. ಬೋತ್ ಆರ್ ಕರೆಕ್ಟ್, ಯು ವಿಲ್ ಗೆಟ್ 1 ಮಾರ್ಕ್ ಇಫ್ ಯು ರೈಟ್ 6. ಓಕೆ, ಸೆಕೆಂಡ್ 2 ದಟ್ ಈಸ್ ಬಿ, ಸ್ಟೇಟ್ ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಈಸ್ ಇಟ್ ಪಾಸಿಬಲ್ ಟು ಹ್ಯಾವ್ ದ ಕಾನ್ಫಿಗರೇಷನ್ 1s3 ಕೇಳಿದ್ದಾರೆ. ಓಕೆ, ಸ್ಟೇಟ್ಮೆಂಟ್ ಬರೆದ್ರೆ ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ನಿಮಗೆ ಈಸ್ ಇಟ್ ಪಾಸಿಬಲ್ ಅಂದರೆ ಇಲ್ಲಿ ನೋ. ಸೊ ಫಾರ್ ದಟ್ ಯು ವಿಲ್ ಗೆಟ್ 1 ಮಾರ್ಕ್ಸ್. ಸೊ ಟೋಟಲ್ ಇಲ್ಲಿ ನಿಮಗೆ 5 ಮಾರ್ಕ್ಸ್ ಕವರ್ ಆಗಿದೆ. ನೆಕ್ಸ್ಟ್ 30th ಒನ್ A B ಇದೆ. ಇದೆರಡಕ್ಕೂ ಸೇರಿ ಹಾಗೆ ನಿಮಗೆ 5 ಮಾರ್ಕ್ಸ್. ಫಸ್ಟ್ ಒನ್ ಏನು ಕೇಳಿದರೆ, ರೈಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಹಿಯರ್ 3 ಪಾಸ್ಟುಲೇಟ್ಸ್ ಬರೆದ್ರೆ ಯು ವಿಲ್ ಗೆಟ್ ಎನಿ 3 ಪಾಸ್ಟುಲೇಟ್ಸ್. ಓಕೆ, ಕೈನೆಟಿಕ್ ಥಿಯರಿ ಬರೆದ್ರೆ ನಿಮಗೆ ಯು ವಿಲ್ ಗೆಟ್ 3 ಮಾರ್ಕ್. ನೆಕ್ಸ್ಟ್ ಒನ್, ಅವ್ರು ಏನು ಕೇಳಿದರೆ, 2 ಗ್ಯಾಸಸ್ A and B ಹ್ಯಾವ್ ಕ್ರಿಟಿಕಲ್ ಟೆಂಪರೇಚರ್ ಆ್ಯಸ್ this much Kelvin and this much Kelvin respectively. Which one of these can be liquefied first and why? ಓಕೆ, ಗ್ಯಾಸ್ ಎ ಬಂದುಬಿಟ್ಟು ಫಸ್ಟ್ ಲಿಕ್ವಿಫೈಡ್ ಆಗುತ್ತೆ. ಓಕೆ, ಅಷ್ಟು ನೀವು ಜಸ್ಟ್ ಆನ್ಸರ್ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಏನಕ್ಕೆ ಅಂತ ರೀಸನ್ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. 31 ಅನ್ನು ಕೇಳಿದರೆ A B, ಎನಲ್ಲಿ ವಾಟ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ ಆಫ್ ಎ ಸಿಸ್ಟಮ್. ಓಕೆ, ಇಂಟೆನ್ಸಿವ್ ಪ್ರಾಪರ್ಟಿ ಡಿಫೈನ್ ಮಾಡಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಅದರಲ್ಲೇ ಪಿಕ್ ಔಟ್ ದ ಇಂಟೆನ್ಸಿವ್ ಪ್ರಾಪರ್ಟಿ ಫ್ರಮ್ ಮಾಸ್, ಇಂಟರ್ನಲ್ ಎನರ್ಜಿ, ಡೆನ್ಸಿಟಿ ಆ್ಯಂಡ್ ವಾಲ್ಯೂಮ್. ಇದರಲ್ಲಿ ಇಂಟೆನ್ಸಿವ್ ಪ್ರಾಪರ್ಟಿ ಯಾವುದಿರುತ್ತೆ, ಡೆನ್ಸಿಟಿ. ಸೊ ಅದಕ್ಕೆ 1 ಮಾರ್ಕ್. ಓಕೆ, ನೆಕ್ಸ್ಟ್ ಬಿಗೆ ಏನು ಮಾಡಿದರೆ 3 ಮಾರ್ಕ್ ಡಿವೈಡ್ ಮಾಡಿದ್ದಾರೆ ಈ ಪ್ರಾಬ್ಲಮ್ಗೆ. ಸೊ ಈ ಪ್ರಾಬ್ಲಮ್ ಹೇಗೆ ಅಂದರೆ, ನೀವು ಈ ಲೈನ್ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ ಫಾರ್ಮುಲಾದಲ್ಲಿ ಈ ವ್ಯಾಲ್ಯೂಸ್ನೆಲ್ಲ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಇಫ್ ಯು ರೈಟ್ ದ ಕರೆಕ್ಟ್ ಆನ್ಸರ್ ಅಂದರೆ ಯು ವಿಲ್ ಗೆಟ್ 1 ಮಾರ್ಕ್. ನೆಕ್ಸ್ಟ್ ಒನ್, ಎ ಸ್ಟೇಟ್ Hess law ಆಫ್ ಕಾನ್ಸ್ಟೆಂಟ್ ಹೀಟ್ ಸಮ್ಮೇಷನ್. ನೀವು ಕರೆಕ್ಟ್ ಲಾ ಸ್ಟೇಟ್ ಮಾಡಿದ್ರೆ ಇದಕ್ಕೆ 2 ಮಾರ್ಕ್ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ಅದರಲ್ಲೇ ಬಿ ಯಾವುದು ಪಾರ್ಟ್, ರೈಟ್ ಗಿಬ್ಸ್ ಈಕ್ವೇಷನ್. ಓಕೆ, ಯೂಸಿಂಗ್ ಡೆಲ್ಟಾ ಜಿ ಹೌ ಡು ಯು ಡಿಸೈಡ್ ವೆದರ್ ಎ ರಿಯಾಕ್ಷನ್ ಅಟ್ ಎ ಗಿವನ್ ಟೆಂಪರೇಚರ್ ಈಸ್ ಸ್ಪಾಂಟೇನಿಯಸ್ ಆರ್ ನಾನ್ ಸ್ಪಾಂಟೇನಿಯಸ್. ಇಲ್ಲಿ ಗಿಬ್ಸ್ ಫ್ರೀ ಎನರ್ಜಿ ಈಕ್ವೇಷನ್ ಏನಿದೆ ಇದನ್ನು ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ಓಕೆ, ಹೇಗೆ ಡಿಸೈಡ್ ಮಾಡ್ತೀರಾ ನೀವು ಸ್ಪಾಂಟೇನಿಯಸ್ ನಾನ್ ಸ್ಪಾಂಟೇನಿಯಸ್. ಇಲ್ಲಿ ಡೆಲ್ಟಾ ಜಿ ನಿಮಗೆ ಮೈನಸ್ ಇದ್ದರೆ, ನೆಗೆಟಿವ್ ಬಂದರೆ ನಿಮಗೆ ಅದು ಸ್ಪಾಂಟೇನಿಯಸ್ ಇರುತ್ತೆ ರಿಯಾಕ್ಷನ್. ಡೆಲ್ಟಾ ಜಿ ಬಂದುಬಿಟ್ಟು ಪಾಸಿಟಿವ್ ಇದ್ದರೆ ದಟ್ ಇಂಡಿಕೇಟ್ಸ್ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್. ಓಕೆ, ಇಲ್ಲಿ ನಿಮಗೆ ಈ ರೀತಿ ಈಕ್ವೇಷನ್ ಬರೆದ್ರೆ 1 ಮಾರ್ಕ್ಸ್, ಇಲ್ಲಿ ಈ ರೀಸನ್ ಈ ಥರ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ.
ನೆಕ್ಸ್ಟ್ 133 ಎ ಬಿ ಇದೆ. ವಾಟ್ ಈಸ್ ದ ಕೆಮಿಕಲ್ ಈಕ್ವಿಲಿಬ್ರಿಯಮ್, ವಾಟ್ ಈಸ್ ಮೀನ್ ಬೈ ಡೈನಾಮಿಕ್ ನೇಚರ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಓಕೆ, ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂದರೆ ಏನು, ಅದಕ್ಕೆ 1 ಮಾರ್ಕ್. ಓಕೆ, ಈ ಟೋಟಲ್ ಕ್ವಶನ್ಸ್ಗೆ ನಿಮಗೆ ಇಲ್ಲಿ ಇದಕ್ಕೆ 2 ಮಾರ್ಕ್ ಇದೆ. ಈ ಡೆಫಿನೇಷನ್ ಹೇಳಿದ್ರೆ 1 ಮಾರ್ಕ್, ಈ ನೇಚರ್ ಹೇಳಿದ್ರೆ ನಿಮಗೆ 1 ಮಾರ್ಕ್. ಓಕೆ, ನೆಕ್ಸ್ಟ್ ಬಿ ಏನಿದೆ, ಈ ಪ್ರಾಬ್ಲಮ್ ಏನಿದೆ ಇಲ್ಲಿ ಈಕ್ವೇಷನ್ದು, ಇದಕ್ಕೆ ನಿಮಗೆ 3 ಮಾರ್ಕ್ ಡಿವೈಡ್ ಆಗಿದೆ. ಇಲ್ಲಿ ನಿಮಗೆ ಈ ಫಾರ್ಮುಲಾ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ಇಲ್ಲಿ ನಿಮಗೆ ವಾಟ್ ಹ್ಯಾಪನ್ಸ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ರಿವರ್ಸ್ ರಿಯಾಕ್ಷನ್, ದಟ್ ಇಫ್ ಯು ರೈಟ್ ಅಂದರೆ 1 ಮಾರ್ಕ್ ಬರುತ್ತೆ. ನಿಮಗೆ ಟೋಟಲ್ ಆನ್ಸರ್ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ನೆಕ್ಸ್ಟ್ ಕ್ವಶನ್, ಇಲ್ಲಿ ನಿಮಗೆ ಎ ಬಿ ಇದೆ. ಎಗೆ ಬಂದುಬಿಟ್ಟು ಇಲ್ಲಿ ಎಷ್ಟು ಡಿವೈಡ್ ಮಾಡಿದರೆ, ನಿಮಗೆ ಎಗೆ ಬಂದುಬಿಟ್ಟು 3 ಮಾರ್ಕ್ ಡಿವೈಡ್ ಮಾಡಿದರೆ. ಈ ಕ್ವಶನ್ಗೆ ನಿಮಗೆ ಎಗೆ 3 ಮಾರ್ಕ್ ಡಿವೈಡ್ ಇದೆ. ಇಲ್ಲಿ ಬಿಗೆ ಬಂದುಬಿಟ್ಟು 2 ಮಾರ್ಕ್ ಇದೆ. ಓಕೆ, ಇಲ್ಲಿ ಆ್ಯಸಿಡ್ ಅಂದರೆ ಏನು ಅಂತ ಬರೆದ್ರೆ 1 ಮಾರ್ಕ್, ಬೇಸ್ ಅಂದರೆ ಏನು ಅಂತ ಬರೆದ್ರೆ 1 ಮಾರ್ಕ್. ಇಲ್ಲಿ ನೀವು ಐಡೆಂಟಿಫೈ ಮಾಡಿದ್ರೆ, ಫಸ್ಟ್ ಕ್ವಶನಲ್ಲಿ ಕೇಳಿದರೆ ಕಾಂಜುಗೇಟ್ ಆ್ಯಸಿಡ್ ಬೇಸ್ ನಿಮಗೆ ಕೇಳಿದಾರಲ್ವಾ, ಸೊ ನೀವು ಇಲ್ಲಿ ಐಡೆಂಟಿಫೈ ಮಾಡಿದ್ರೆ ದಿಸ್ ಆರ್ ದಿಸ್ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್ ಹಿಯರ್. ಓಕೆ, ಫಾರ್ ಎ ಯು ವಿಲ್ ಗೆಟ್ 3 ಮಾರ್ಕ್. ವಾಟ್ ಹ್ಯಾಪನ್ಸ್ ಟು ದ ಪಿ ಎಚ್ ಅಂದರೆ ನಿಮಗೆ ಪಿ ಎಚ್ ಡಿಕ್ರೀಸ್ ಆಗುತ್ತೆ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್. ಓಕೆ, ಹಾಗೆ ನೆಕ್ಸ್ಟ್ ಬಿಕಾಸ್ ರೀಸನ್ ಬರೆದ್ರೆ ನಿಮಗೆ 1 ಮಾರ್ಕ್ ಬರುತ್ತೆ. ನೆಕ್ಸ್ಟ್ 5th ಮೇನಿಂಗ್ನಲ್ಲಿ ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕೇಳಿದ್ದಾರೆ, ಬಟ್ ವಿಲ್ ಡಿಸ್ಕಸ್ ಎವ್ರಿಥಿಂಗ್. ಫಾರ್ ದ ಕಾಂಪೌಂಡ್, ಸಮ್ ಕಾಂಪೌಂಡ್ ಕೊಟ್ಟಿದ್ದಾರೆ, ರೈಟ್ಸ್ ಇಟ್ಸ್ ಕಂಪ್ಲೀಟ್ ಸ್ಟ್ರಕ್ಚರ್. ಓಕೆ, ನೀವು ಕಂಪ್ಲೀಟ್ ಸ್ಟ್ರಕ್ಚರ್ ಬರೆದ್ರೆ ಸಿ ಹಿಯರ್ ಯು ವಿಲ್ ಗೆಟ್ 1 ಮಾರ್ಕ್. ಐಡೆಂಟಿಫೈ ದ ನಂಬರ್ ಆಫ್ ಸಿಗ್ಮಾ ಆ್ಯಂಡ್ ಪೈ ಬಾಂಡ್ಸ್ ಬರೆದ್ರೆ, ಅಂದರೆ ಸಿಗ್ಮಾ ಬಾಂಡ್ 10 ಇದೆ, ಪೈ ಬಾಂಡ್ 3 ಇದೆ. ಓಕೆ, ಇಲ್ಲಿ ಅಷ್ಟು ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಐಡೆಂಟಿಫೈ ದ ಟೈಪ್ ಆಫ್ ಹೈಬ್ರಿಡೈಸೇಷನ್ ಆಫ್ ಈಚ್ ಕಾರ್ಬನ್ ಆಟಮ್ ಬರೆದ್ರೆ ನಿಮಗೆ ಈಚ್ ಕಾರ್ಬನ್ ಆಟಮ್ದು ಇಲ್ಲಿ ಎಷ್ಟಿದೆ ಹೈಬ್ರಿಡೈಸೇಷನ್ ಅಂದರೆ ಯು ವಿಲ್ ಗೆಟ್ 1 ಮಾರ್ಕ್. ನೆಕ್ಸ್ಟ್ ಇಲ್ಲಿ ಬಾಂಡ್ ಲೈನ್ ಫಾರ್ಮುಲಾ ಬರೆದ್ರೆ ನಿಮಗೆ 1 ಮಾರ್ಕ್ ಬರುತ್ತೆ. ವೆದರ್ ಇಟ್ ಈಸ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಕೇಳಿದ್ದಾರೆ. ಇಲ್ಲಿ ನಿಮಗೆ ಡಬಲ್ ಬಾಂಡ್ ಟ್ರಿಬಲ್ ಬಾಂಡ್ ಅಂದರೆ ಇಟ್ ಈಸ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಅಲ್ವಾ, ಸೊ ನೀವು ಅನ್ಸ್ಯಾಚುರೇಟೆಡ್ ಅಂತ ಬರೆದ್ರೆ ಮಾರ್ಕ್ಸ್ ಇದೆ. ಸೊ ನಿಮಗೆ ಈಚ್ ಇಲ್ಲಿ ಏನು ಒಂದೊಂದು ಲೈನ್ ಕೇಳಿದ್ದಾರೆ ಆನ್ಸರ್ಸ್, ಯು ವಿಲ್ ಗೆಟ್ 1 ಮಾರ್ಕ್ ಫಾರ್ ಈಚ್ ಕ್ವಶನ್. ನೆಕ್ಸ್ಟ್ 1, ಐಡೆಂಟಿಫೈ ದ ಟೈಪ್ ಆಫ್ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ ಇನ್ ದ ಫಾಲೋಯಿಂಗ್. ಇಲ್ಲಿ ಯಾವುದು ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ ಇದೆ, ಏನಲ್ಲಿ ಫಸ್ಟ್ 1 ಸೆಕೆಂಡ್ 1. ಓಕೆ, ಇಲ್ಲಿ ಯಾವುದಿದೆ ಅಂತ ಅಂದರೆ ನಿಮಗೆ ಇಂಡಕ್ಟಿವ್ ಎಫೆಕ್ಟ್ ಇದೆ. ಓಕೆ, ಪಾರ್ಷಿಯಲ್ ಇಲ್ಲಿ ಡೆವಲಪ್ ಆಗ್ತಿದೆ. ಸೆಕೆಂಡ್ 1ರಲ್ಲಿ ಯಾವುದಿದೆ ಅಂದರೆ ನಿಮಗೆ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಇದೆ. ಇಂಡಕ್ಟಿವ್ ಎಫೆಕ್ಟ್ ಅಂತ ಬರೆದ್ರೆ 1 ಮಾರ್ಕ್, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಬರೆದ್ರೆ 1 ಮಾರ್ಕ್. ನೆಕ್ಸ್ಟ್ ಗಿವ್ ದ ಪ್ರಿನ್ಸಿಪಲ್ ಆ್ಯಂಡ್ ದ ಫಾರ್ಮುಲಾ ಇನ್ವಾಲ್ವ್ ಇನ್ ದ ಎಸ್ಟಿಮೇಷನ್ ಆಫ್ ಸಲ್ಫರ್ ಬೈ ಕ್ಯಾರಿಯರ್ಸ್ ಮೆಥಡ್ ಕೇಳಿದ್ದಾರೆ. ಇಲ್ಲಿ 3 ಮಾರ್ಕ್ ಡಿವೈಡ್ ಮಾಡಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ 3 ಮಾರ್ಕಿಗೆ ಹೇಗೆ ಆನ್ಸರ್ ಮಾಡಬೇಕು ಅಂದರೆ, ಫಸ್ಟ್ ಪ್ರಿನ್ಸಿಪಲ್ ಬರೀರಿ, ಪ್ರೊಸೀಜರ್ನ ಇನ್ ಶಾರ್ಟ್ ಫಾರ್ಮ್ ಬರೀರಿ. ಆರ್ಗ್ಯಾನಿಕ್ ಕಾಂಪೌಂಡ್ ಹಾಕ್ತೀರಾ, ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕ್ತೀರಾ, ಇನ್ ಪ್ರೆಸೆನ್ಸ್ ಆಫ್ ಫ್ಯೂಮಿಂಗ್ HNO3 ನೀವು ಹೀಟ್ ಮಾಡಿದಾಗ ಯು ವಿಲ್ ಗೆಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಲ್ವಾ, ಇಲ್ಲಿ ನಿಮಗೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ, ಈ ಅಬೋ ಮಿಕ್ಸರ್ನ ನಾವು ಎಕ್ಸೆಸ್ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ಜೊತೆ ನಾವು ಇದನ್ನು ಟ್ರೀಟ್ ಮಾಡಿದಾಗ ವಿಲ್ ಗೆಟ್ ವೈಟ್ ಪ್ರೆಸಿಪಿಟೇಟ್. ಓಕೆ, ದಟ್ ಈಸ್ ಬೇರಿಯಂ ಸಲ್ಫೈಟ್ ನಮಗೆ ಬರುತ್ತೆ ಪ್ರೆಸಿಪಿಟೇಟ್. ಅದನ್ನು ನಾವು ಫಿಲ್ಟರ್ ಮಾಡಿ, ವಾಶ್ ಮಾಡಿ, ಡ್ರೈ ಮಾಡಿ, ವೇ ಮಾಡ್ತೀವಿ. ಓಕೆ, ಇದಕ್ಕೆ ನಮಗೆ 1 ಮಾರ್ಕ್ ಸಿಗುತ್ತೆ. ಓಕೆ, ಏನೇನು ಆ್ಯಡ್ ಮಾಡ್ತೀವಿ ಅಂತ ಬರೆದ್ರೆ 1 ಮಾರ್ಕ್, ಇಲ್ಲಿ ಏನು ಸಿಗುತ್ತೆ ಅಂತ ಬರೆದ್ರೆ 1 ಮಾರ್ಕ್. ಓಕೆ, ಹಾಗೆ ಪರ್ಸೆಂಟೇಜ್ ಸಲ್ಫರ್ದು ನೀವು ಫಾರ್ಮುಲಾ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಇಲ್ಲಿ ದಯವಿಟ್ಟು ನಾವು ರೆಗ್ಯುಲರ್ ಎಕ್ಸ್ಪ್ಲೇಷನಲ್ಲಿ ಏನು ಮಾಡ್ತೀವಿ, M1 ಅಂತ ಮೆನ್ಷನ್ ಮಾಡಿರ್ತೀವಿ ಅಲ್ವಾ. ಇಲ್ಲಿ ಮಾಸ್ ಆಫ್ ಬೆರಿಲಿಯಂ ಸಲ್ಫೈಡ್ನ ಇಲ್ಲಿ M1 ಅಂತ ಮೆನ್ಷನ್ ಮಾಡಿರ್ತೀವಿ. ನೀವು ಇಲ್ಲಿ ಬರೆಯುವಾಗ M1 ಅಂತ ಬರೆದ್ರೆ ಕೆಳಗಡೆ ಬರೀಬೇಕು M1 ಅಂದರೆ ಏನು. ಇಲ್ಲಿ M ಅಂತ ಬರೆದ್ರೆ M ಅಂದರೆ ಏನು, ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಬರೀಬೇಕು, M1 ಬರೆದ್ರೆ. ಓಕೆ, ಆರ್ ಎಲ್ಸ್ ನೀವು ಈ ಥರ ಕ್ಲೀನಾಗಿ ಬರೀಬೇಕು. ಒಂದು ವೇಳೆ ಇಲ್ಲಿ ಶಾರ್ಟಾಗಿ ಬರೆದ್ರೆ ಇಲ್ಲಿ ಅದು ಏನು ಅಂತ ಎಕ್ಸ್ಪ್ಲೈನ್ ಮಾಡಬೇಕು ಈ ಫಾರ್ಮುಲಾದು. ಆ್ಯಂಡ್ ಲಾಸ್ಟ್ 1 ಏನು ಕೇಳಿದ್ದಾರೆ, ಹೌ ಈಸ್ ಬೆಂಜಿನ್ ಪ್ರಿಪೇರ್ಡ್ ಫ್ರಮ್ ಈಥೇನ್ ಕೇಳಿದ್ದಾರೆ. ಹಾಗೆ ಬಿ ಬಂದುಬಿಟ್ಟು ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ನೈಟ್ರೇಷನ್ ಆಫ್ ಬೆಂಜಿನ್ ಕೇಳಿದ್ದಾರೆ. ಓಕೆ, ಹೌ ಈಸ್ ಬೆಂಜಿನ್ ಪ್ರಿಪೇರ್ಡ್ ಫ್ರಮ್ ಈಥೈನ್ ಅಂದರೆ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ವಿತ್ ದಿಸ್ ಈಕ್ವೇಷನ್ ಯು ವಿಲ್ ಗೆಟ್ 2 ಮಾರ್ಕ್. ಓಕೆ, ಹಿಯರ್ ಸಿ, ಇಲ್ಲಿ ನೀವು ಈಥೈನ್ನ ಈ ರೆಡ್ ಹಾಟ್ ಐರನ್ ಟ್ಯೂಬ್ ಜೊತೆ ನೀವು ಇಲ್ಲೇನು ಪಾಸ್ ಮಾಡ್ತೀರಾ ಅಲ್ಲಿ ನಿಮಗೆ ಈ ರೀತಿ ಬೆಂಜಿನ್ ಬರುತ್ತೆ. ಇಲ್ಲಿ ನೀವು ಇದನ್ನು C6H6 ಅಂತನಾದರೂ ಬರಿಬೋದು, ಅಥವಾ ಇಲ್ಲಿ ಬೆಂಜಿನ್ ಸ್ಟ್ರಕ್ಚರ್ ಆದರೂ ಬರಿಬೋದು. ಓಕೆ, ಈ ರಿಯಾಕ್ಷನಲ್ಲಿ ಪ್ರಾಡಕ್ಟ್ ಆಗಿ ಬೋತ್ ಆರ್ ಕರೆಕ್ಟ್, ಯಾವುದು ಒಂದು ಬಂದರೂ ಓಕೆ. ಇಲ್ಲಿ ನಿಮಗೆ ಬಿ ಬಂದುಬಿಟ್ಟು ಇಲ್ಲಿ 3 ಮಾರ್ಕ್ಸ್ ಡಿವೈಡ್ ಮಾಡಿದ್ದಾರೆ. ಬಿಗೆ ಯಾವುದು ಬರಿಬೇಕಂದ್ರೆ ನೈಟ್ರೇಷನ್ ಆಫ್ ಬೆಂಜಿನಲ್ಲಿ ನಿಮಗೆ ಫಸ್ಟ್ 1 ಬಂದುಬಿಟ್ಟು ಈಕ್ವೇಷನ್ ಫಾರ್ ಜನರೇಷನ್ ಆಫ್ ಎಲೆಕ್ಟ್ರೋಫೈಲ್ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆ, ಹಾಗೆ ಇನ್ನು 1 ಮಾರ್ಕ್ ಬಂದುಬಿಟ್ಟು ಈಕ್ವೇಷನ್ ಫಾರ್ ಫಾರ್ಮೇಷನ್ ಫಾರ್ ಕಾರ್ಬೋಕೆಟೈನ್ ಬರೆದ್ರೆ 1 ಮಾರ್ಕ್ ಬರುತ್ತೆ. ಲಾಸ್ಟ್ ಮಾರ್ಕ್ ಬಂದುಬಿಟ್ಟು ಈಕ್ವೇಷನ್ ಫಾರ್ ರಿಮೂವಲ್ ಆಫ್ ಪ್ರೋಟಾನ್ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಇಲ್ಲಿ ನಿಮಗೆ ಈ ಥರ ಇದು 5 ಮಾರ್ಕ್ಸ್ ಡಿವೈಡ್ ಆಗಿದೆ. ಸೊ ನೀವು ಒಂದು ಕ್ವಶನ್ ಅಟೆಂಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಇದರಿಂದ ಏನು ಗೊತ್ತಾಯಿತು ಅಂದರೆ ನಿಮಗೆ ಒಂದು ಕ್ವಶನ್ನಲ್ಲಿ
ನಿಮಗೆ ಫುಲ್ಲು ಆನ್ಸರ್ ಗೊತ್ತಿರಲ್ಲ, ನಿಮಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಸ್ಟೆಪ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ನಿಮಗೆ ಇಲ್ಲಿ ಸ್ಟೆಪ್ಸ್ಗೂ ಸಹ ಕೆಲವೊಂದು ಸಲ ನಿಮಗೆ ಮಾರ್ಕ್ಸ್ ಇರೋದನ್ನು ನಿಮಗಿಲ್ಲಿ ಗೊತ್ತಾಗಿದೆ ವ್ಯಾಲ್ಯೂಯೇಷನಲ್ಲಿ. ಇಲ್ಲಿ ಈ ಥರ ಕ್ವಶನ್ಸ್ ನೋಡಿ, ಇಲ್ಲಿ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ. ಇಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಗೊತ್ತಿದ್ದರೆ ನೀವು ಬರೆದ್ಬಿಡಿ, 2 ಮಾರ್ಕ್ಸ್ ಇರುತ್ತೆ. ನಿಮಗೆ ಎಷ್ಟು ಇರುತ್ತೆ ಒಂದು ಕ್ವಶನಲ್ಲಿ. ಫಾರ್ ಎಕ್ಸಾಂಪಲ್ ಬಿನಲ್ಲಿ ನಿಮಗೆ ಕೆಲವೊಂದು ಸಲ ಅಟ್ ದ ಫೈನಲ್ ಏನಾಗುತ್ತೆ, ನಿಮ್ಗೆ ಏನೂ ಗೊತ್ತಿಲ್ಲ ಅಂದಾಗ ನಿಮ್ಮ ಜಸ್ಟ್ ಈ ಈಕ್ವೇಷನ್ ನೆನಪಿತ್ತಾ ಬರೀರಿ, ವಿಲ್ ಗೆಟ್ 1 ಮಾರ್ಕ್. ಓಕೆ, ಸೊ ನೀವು ಲಾಂಗ್ ಆನ್ಸರ್ಸ್ನಲ್ಲಿ ನಿಮಗೆ ಗೊತ್ತಿಲ್ಲ ಅಂತ ಬಿಡಬೇಡಿ, ನಿಮಗೆ ಎಷ್ಟು ಆದಷ್ಟು ಸಾಧ್ಯ ಆನ್ಸರ್ ಗೊತ್ತಿರುತ್ತೆ ಅಷ್ಟು ಬರೀರಿ. ಬಿಕಾಸ್ ಮಾರ್ಕ್ಸ್ ಅದಕ್ಕೂ ಸಹ ಒಂದೊಂದು ಸ್ಟೆಪ್ಗೆ ಅಂತ ಡಿವೈಡ್ ಆಗಿದೆ. ಓಕೆ, ಸೊ ಈ ರೀತಿ ನೀವು ಆನ್ಸರ್ ಮಾಡಬೇಕು. ಐ ಹೋಪ್ ಇದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ, ಯಾವುದಕ್ಕೆ ಹೇಗೆ ಬರೀಬೇಕು ಆನ್ಸರ್ಸ್ನ ಅಂತ ಗೊತ್ತಾಗುತ್ತೆ. ಇದನ್ನು ಬಂದುಬಿಟ್ಟು ನಾನೇನು ಆನ್ಸರ್ಸ್ ಕೊಟ್ಟಿದ್ದೀನಿ ಈ ರೀತಿ ಆನ್ಸರ್ಸ್ ಬರೀಬೇಕು, ಇಷ್ಟೇ ಆನ್ಸರ್ಸ್ ಬರೀಬೇಕು, ಈ ರೀತಿ ಮಾರ್ಕ್ಸ್ ಡಿವೈಡ್ ಮಾಡಿದ್ವಿ ಅಂತ ಇದನ್ನು PU ಬೋರ್ಡರು 2014ನಲ್ಲಿ ನಮಗೆ ಇದನ್ನು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಮಾಡಲ್ ಕ್ವಶನ್ ಪೇಪರ್. ಓಕೆ, ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ನೆಕ್ಸ್ಟ್ ಟೈಮ್ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.